ನೀನು ಧರ್ಮಶಾಸ್ತ್ರದ ವಿಧಿ ನಿಯಮಗಳನ್ನು ಅನುಸರಿಸಿದ್ರಿಂದ ಅಲ್ಲ, ನೀನು ಏನೋ ಎಲ್ಲ ನೀರಲ್ಲಿ ಮುಳುಗಿ ಎದ್ದಿದ್ರಿಂದನೋ ಅಥವಾ ಏನೋ ಮಾಡಿದ್ರಿಂದನೋ ಏನೋ ನೋಡಿದ್ರಿಂದನೋ ಮುಟ್ಟಿದ್ರಿಂದನೋ ಪ್ರಾರ್ಥಿಸಿದ್ರಿಂದನೋ ಅಲ್ಲ ನೀನು ಪವಿತ್ರಾತ್ಮನ ಪಡ್ಕೊಂಡಿರೋದು. ಇದನ್ನು ದೇವ್ರ ವಾಕ್ಯನೇ ನಮಗೆ ಹೇಳ್ತಾ ಇದೆ. ನೀವು ಪವಿತ್ರಾತ್ಮನ ಪಡ್ಕೊಂಡಿದ್ದು ಹೇಗೆ, ಅಥವಾ ಒಬ್ಬ ಮನುಷ್ಯ ಪವಿತ್ರಾತ್ಮರನ್ನ ಹೇಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ? ಹೇಳಿದೆ ಯೇಸುವಿಗೆ ಮಾತ್ರ ಕೊಡಲಿಕ್ಕಾಗುತ್ತೆ. ಯೇಸು ಕೊಡೋದು ಹೇಗೆ? ಶುಭ ಸಂದೇಶದ ಮೂಲಕ. ಯೇಸುವೇ ಶುಭ ಸಂದೇಶ. ಇದನ್ನು ಆಲಿಸುವಾಗ ಇದರಲ್ಲಿ ವಿಶ್ವಾಸ ಬರುವ ಹಾಗೆ ಅವರೇ ಮಾಡ್ತಾರೆ. ಇದರಲ್ಲಿ ವಿಶ್ವಾಸ ಇಟ್ಟಾಗ ಪರಿಶುದ್ಧಾತ್ಮನ ಪಡ್ಕೊಳ್ಳಿಕ್ಕಾಗುತ್ತೆ. ಈ ಗಲಾತ್ಯದವರು ಹಾಗೆ ಪಡ್ಕೊಂಡಿದ್ರು, ಇವತ್ತು ಹಾಗೆ ಪಡ್ಕೊಳ್ಳಿಕ್ಕಾಗೋದು. ಬೇರೆ ದಾರಿ ಇದೆಯಾ ಕೇಳಿದರೆ ಖಂಡಿತ ಇಲ್ಲ 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 ಇಲ್ಲ. ಯಾರಾದರೂ ಇದೆ ಅಂತ ಹೇಳಿದರೆ ಅದು ಈ ವಾಕ್ಯಕ್ಕೆ ವಿರುದ್ಧವಾದ ಸುಳ್ಳು, ಈ ವಾಕ್ಯಕ್ಕೆ ವಿರುದ್ಧವಾದ ಸುಳ್ಳು, ದೇವರಿಗೆ ವಿರುದ್ಧವಾದ ಸುಳ್ಳು. ಸುಳ್ಳು ದಾರಿಯಲ್ಲಿ ಪರಿಶುದ್ಧಾತ್ಮನ ಪಡ್ಕೊಳ್ಳಿಕ್ಕಾಗುತ್ತೆ ಎಂಬ ಬೋಧನೆಯೇ ಸುಳ್ಳು ಬೋಧನೆ. ಜನ ಅದಕ್ಕೆ ಮಾರು ಹೋಗ್ತಾ ಇದ್ದಾರೆ. ಪವಿತ್ರಾತ್ಮನ ಪಡ್ಕೊಳ್ಳಿಕ್ಕಾಗೋದು ಇದು ದೇವರಿಟ್ಟಿರುವ ದಾರಿ. ಒಂದು ವಾಕ್ಯವನ್ನು ಓದಿ ನಾವು ಮುಂದಕ್ಕೆ ಹೋಗೋಣ. ಸಂತ ಪೌಲರು ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ, ಸೆಂಟ್ ಪಾಲ್ ಟು ಕೊಲೋಸಿಯನ್ಸ್ ಚಾಪ್ಟರ್ 1 ವರ್ಸ್ 22 and 23. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 1 ವಾಕ್ಯಗಳು 22 ಮತ್ತು 23. ಈಗಲಾದರೂ ಯೇಸು ಕ್ರಿಸ್ತರ ದೈಹಿಕ ಮರಣದ ಫಲವಾಗಿ ನಿಮಗೂ ದೇವರಿಗೂ ಸಂಧಾನ ನಡೆದಿದೆ. ಹೀಗೆ ದೇವರು ನಿಮ್ಮನ್ನು ತಮ್ಮ ಸನ್ನಿಧಿಗೆ ಸೇರಿಸಿಕೊಳ್ಳಲು ನೀವು ಪವಿತ್ರರು, ನಿಷ್ಕಳಂಕರು, ದೋಷರಹಿತರು ಆಗಿರುವಂತೆ ಮಾಡಿದ್ದಾರೆ. ಓಕೆ, ದೇವರು ಇದನ್ನು ಮಾಡ್ತಾರೆ ಅಲ್ಲ, ಮಾಡಿದ್ದಾರೆ. ಯಾರ ಜೀವನದಲ್ಲಿ ಅದು ನೆರವೇರಿದೆ? ಯಾರೆಲ್ಲ ವಿಶ್ವಾಸ ಇಟ್ಟಿದ್ದೀರೋ ನಿಮ್ಮ ಜೀವನದಲ್ಲಿ ಅದು ನೆರವೇರಿದೆ. ಯಾರೆಲ್ಲ ವಿಶ್ವಾಸ ಇಟ್ಟಿಲ್ಲವೋ ಯೇಸು ಕ್ರಿಸ್ತನಲ್ಲಿ, ಅವರೇ ನನ್ನ ರಕ್ಷಕರು, ಅವರಿಂದ ನನಗೆ ಪಾಪ ಕ್ಷಮೆ ದೊರಕಿದೆ. ಯೇಸುವಿನ ಮರಣ ಮತ್ತು ಪುನರುತ್ಥಾನದ ಮುಖಾಂತರವಾಗಿ ಅದರ ಒಂದು ಫಲವಾಗಿ ನನ್ನ ಎಲ್ಲ ಪಾಪಗಳನ್ನು ದೇವರು ಕ್ಷಮಿಸಿದ್ದಾರೆ. ನನಗೆ ಸಿಗಬೇಕಾದ ದಂಡನೆಯನ್ನು ದೇವರು ತೆಗೆದು ಹಾಕಿದ್ದಾರೆ. ನನ್ನ ಮೇಲಿದ್ದ ಎಲ್ಲ ದೋಷಗಳನ್ನು, ಆರೋಪಣೆಗಳನ್ನು ದೇವರು ತೆಗೆದು ಹಾಕಿದ್ದಾರೆ. ಈಗ ನಾನು ಪಾಪರಹಿತನಾಗಿದ್ದೇನೆ. ಯಾವುದೇ ಒಂದು ದೋಷ ಆರೋಪಕ್ಕೆ ನಾನಿಲ್ಲ. ಈಗ ಐ ಆಮ್ ಫ್ರೀ ಫ್ರಮ್ ಆಲ್ ಗಿಲ್ಟ್ ಆ್ಯಂಡ್ ಕಂಡೆಮ್ನೇಷನ್, ಆಲ್ ಕೈಂಡ್ಸ್ ಆಫ್ ಬ್ಲೇಮ್. ಐ ಆಮ್ ಫ್ರೀ ಫ್ರಮ್ ಎವ್ರಿಥಿಂಗ್ ಬಿಕಾಸ್ ಆಫ್ ದ ಡೆತ್ ಆಫ್ ಜೀಸಸ್ ಕ್ರೈಸ್ಟ್. ಅದೇ ಈ ವಾಕ್ಯದ ಅರ್ಥ. ಈಗಲಾದರೂ ಯೇಸು ಕ್ರಿಸ್ತರ ದೈಹಿಕ ಮರಣದ ಫಲವಾಗಿ ನಿಮಗೂ ದೇವರಿಗೂ ಸಂಧಾನ ನಡೆದಿದೆ. ಹೀಗೆ ದೇವರು ನಿಮ್ಮನ್ನು ತಮ್ಮ ಸನ್ನಿಧಿಗೆ ಸೇರಿಸಿಕೊಳ್ಳಲು ನೀವು ಪವಿತ್ರರು, ನಿಷ್ಕಳಂಕರು, ದೋಷರಹಿತರು ಆಗಿರುವಂತೆ ಮಾಡ್ತಾರೆ ಅಲ್ಲ, ಮಾಡಿದ್ದಾರೆ. ಹೇಗೆ? ಯೇಸು ಕ್ರಿಸ್ತನ ಶಿಲುಬೆ ಮರಣದ ಮುಖಾಂತರವಾಗಿ. ನಮ್ಮ ಪ್ರಾರ್ಥನೆಯ ಮುಖಾಂತರ ಅಲ್ಲ, ನಮ್ಮ ತ್ಯಾಗದ ಮುಖಾಂತರ ಅಲ್ಲ, ನಮ್ಮ ಭಕ್ತಿಯ ಮುಖಾಂತರ ಅಲ್ಲ, ನಾವು ಮಾಡಿದ ಯಾವುದೋ ಪುಣ್ಯ ಕಾರ್ಯಗಳ ಮುಖಾಂತರವಾಗಿ ಅಲ್ಲ. ಓನ್ಲಿ ಬಿಕಾಸ್ ಆಫ್ ದ ಡೆತ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಶಿಲುಬೆ ಮರಣದ ಮುಖಾಂತರವಾಗಿ ಮಾತ್ರ ದೇವರು ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ್ದಾರೆ. ನೀವು ಯಾವಾಗ ಯೋಗ್ಯರಾದ್ರಿ? ಯಾವಾಗ ಯೇಸುವಿನ ಶಿಲುಬೆ ಮರಣ ನಿಮಗಾಗಿ ಎಂದು ನೀವು ನಂಬಿದ್ರೋ ಆಗ ನೀವು ಯೋಗ್ಯರಾದ್ರಿ. ಅವರು ಮಾತ್ರನೇ ಯೋಗ್ಯರಾಗಿರೋದು. ಮಿಕ್ಕವರೆಲ್ಲರೂ ಇನ್ನೂ ಅಯೋಗ್ಯರಾಗಿಯೇ ಇದ್ದೀರಿ. ಯಾರೆಲ್ಲ ಯೇಸು ಸ್ವಾಮಿಯ ಶಿಲುಬೆ ಮರಣ ನನಗೋಸ್ಕರ, ನನ್ನ ಪಾಪಗಳ ಪರಿಹಾರಕ್ಕೋಸ್ಕರ ಎಂದು ಯಾರೆಲ್ಲ ನಿಜವಾಗಲೂ ನಂಬಿದ್ದೀರೋ ಖಂಡಿತವಾಗಲೂ ನೀವೆಲ್ಲರೂ ಯೋಗ್ಯರಾಗಿದ್ದೀರಿ. ನಂಬದೇ ಇರುವವರು ಇನ್ನೂ ಅಯೋಗ್ಯರಾಗಿಯೇ ಉಳ್ಕೊಂಡಿದ್ದೀರಿ. ಅಯೋಗ್ಯರಾಗಿ ಉಳ್ಕೊಂಡಿರುವವರಿಗೂ ಯೋಗ್ಯರಾಗಲಿಕ್ಕೆ ದೇವರು ಅವಕಾಶ ಮಾಡಿಕೊಟ್ಟಿದ್ದಾರೆ, ಕರೆ ಕೊಟ್ಟಿದ್ದಾರೆ. ಬೇರೆ ದಾರಿ ಇಲ್ಲ, ಒಂದೇ ದಾರಿ, ಯೇಸುವಿನ ಆ ಶಿಲುಬೆ ಮರಣ ನನಗಾಗಿ ಯೇಸು ಶಿಲುಬೆ ಮೇಲೆ ಸತ್ತಿದ್ದಾರೆ. ನನ್ನ ಮೇಲಿನ ಪ್ರೀತಿಯಿಂದಾಗಿ, ನನ್ನ ನಿತ್ಯತೆಗೋಸ್ಕರ, ನನ್ನನ್ನು ನಿಷ್ಕಳಂಕನಾಗಿ, ನಿರ್ದೋಷಿಯನ್ನಾಗಿ ಮಾಡಲಿಕ್ಕೆ ಜೀಸಸ್ ಕ್ರೈಸ್ಟ್ ಡೈಡ್ ಫಾರ್ ಮೀ, ಫಾರ್ ಮೈ ಸಿನ್. ಇಫ್ ಯು ಬಿಲೀವ್, ನೀವು ಅದನ್ನು ನಂಬೋದಾದರೆ ಖಂಡಿತವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಿಮ್ಮನ್ನು ನಿಷ್ಕಳಂಕ, ನಿರ್ದೋಷಿ ಎಂದು ಡಿಕ್ಲೇರ್ ಮಾಡ್ತಾರೆ. ದೇವರಿಗೂ ನಿಮಗೂ ಸಂಧಾನ ಆಗಿರುತ್ತೆ. ಸಂಧಾನ ಆದಮೇಲೆ ಈಗ ಏನಾಗ್ತೀವಿ ನಾವು? ರೋಮ 5:8 ಪ್ರಕಾರ, ರೋಮನ್ರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 10ನೇ ವಾಕ್ಯ, ರೋಮನ್ಸ್ 5:10, ಆ ವಾಕ್ಯದ ಪ್ರಕಾರ ವಿ ಆರ್ ಗಾಡ್ಸ್ ಫ್ರೆಂಡ್ಸ್. ನಾವು ಯೇಸು ಕ್ರಿಸ್ತರ ಆ ಒಂದು ಮರಣದ ಮುಖಾಂತರ ನಾವು ದೇವರಿಗೆ ಶತ್ರುಗಳಾಗಿದ್ದರೂ ಕೂಡ ಈಗ ಮಿತ್ರರನ್ನಾಗಿ ಮಾಡಿಕೊಂಡಿದ್ದಾರೆ.
ಓದೋಣ ವಾಕ್ಯ ಕೂಡ. ನಾವು ದೇವರಿಗೆ ಶತ್ರುಗಳಾಗಿದ್ದರು, ನಾವು ದೇವರಿಗೆ ಶತ್ರುಗಳಾಗಿದ್ದರು, ಅವರು ತಮ್ಮ ಮಗನ ಮರಣದ ಮೂಲಕ ನಮ್ಮನ್ನು ತಮ್ಮೊಡನೆ ಸಂಧಾನಗೊಳಿಸಿ ಮಿತ್ರರನ್ನಾಗಿ ಮಾಡಿಕೊಳ್ತಾರೆ ಅಲ್ಲ. ಆದರೆ ಕ್ವಶ್ಚನ್ ಏನು ಅಂದರೆ, ಆ ಒಂದು ಫ್ರೆಂಡ್ಶಿಪ್ಪಲ್ಲಿ ಬದುಕ್ತಾ ಇದ್ದೀನ ನಾನು? ಆರ್ ಯು ಲಿವಿಂಗ್ ಇನ್ ದ್ಯಾಟ್ ಗ್ರೇಟ್ ಫ್ರೆಂಡ್ಶಿಪ್ ವಿತ್ ದ ಲಾರ್ಡ್? ಅದೇ ನಿಜವಾದ ಒಂದು ರಕ್ಷಣೆ ಹೊಂದಿದ್ದೀರಿ ಅನ್ನೋದಕ್ಕೆ ಎವಿಡೆನ್ಸ್. ನೀವು ನಿಜವಾಗ್ಲೂ ರಕ್ಷಣೆ ಹೊಂದಿದ್ದಾದರೆ ನೀವು ದೇವರ ಜೊತೆ ಫ್ರೆಂಡ್ಶಿಪ್ಪಲ್ಲಿ ಇರ್ಲಿಕ್ಕೆ ನಿಮ್ಗೆ ಆಗುತ್ತೆ. ದೇವರು ಎಲ್ಲೋ ಇದ್ದಾರೆ, ನಾನೆಲ್ಲೋ ಇದ್ದೀನಿ. ದೇವರೊಬ್ಬ ದೊಡ್ಡ ಕಠಿಣವಾದ ಭಯಂಕರ ಕಾಂಪ್ಲಿಕೇಟೆಡ್ ಆದ ಮನುಷ್ಯ, ಕಠೋರವಾದ ಮನುಷ್ಯ. ನಾನೊಬ್ಬ ಸಾಧಾರಣ ಭಕ್ತಾದಿ ದೂರದಲ್ಲಿ ಹೀಗೆ ನಿಂತ್ಕೊಂಡು ಭಯದಲ್ಲೇ ಬದುಕಬೇಕು, ಭಯದಲ್ಲೇ ಪ್ರಾರ್ಥಿಸಬೇಕು, ಭಯದಲ್ಲೇ ಬದುಕಬೇಕು. ಅದು ಪ್ರಯೋಜನ ಇಲ್ಲ. ಸಂಧಾನ ಆಗಿಲ್ಲ, ಇನ್ನು ಸಂಧಾನ ಆಗಿದೆ, ನೀನು ಮಾಡ್ಕೊಂಡಿಲ್ಲ ಅಷ್ಟೇ. ಆದರೆ ನಾವು ದೇವರಿಗೆ ಶತ್ರುಗಳಾಗಿದ್ದರೂ ಕೂಡ ತಮ್ಮ ಮಗನ ಮರಣದ ಮುಖಾಂತರ ದೇವರು ನನ್ನನ್ನು ನಿಮ್ಮನ್ನವರ ಮಿತ್ರರನ್ನಾಗಿ ಮಾಡಿಕೊಂಡಿದ್ದಾರೆ. ಟುಡೇ ಯು ಆರ್ ಗಾಡ್ಸ್ ಫ್ರೆಂಡ್ ಬಿಕಾಸ್ ಆಫ್ ದ ಡೆತ್ ಆಫ್ ಜೀಸಸ್ ಕ್ರೈಸ್ಟ್. ಆ್ಯಂಡ್ ಗಾಡ್ ಹ್ಯಾಸ್ ರೆಕನ್ಸೈಲ್ಡ್ ವಿತ್ ಯು. ದೇವರು ನಿನ್ನ ಜೊತೆಗೆ ಸಂಧಾನ ಮಾಡಿಕೊಂಡಿದ್ದಾರೆ. ದೆರ್ ಈಸ್ ನೋ ಎನಿಮಿಟಿ ಬಿಟ್ವೀನ್ ಯು ಆ್ಯಂಡ್ ಗಾಡ್. ದೇವರಿಗೂ ನಿನಗೂ ಯಾವುದೇ ಒಂದು ಶತ್ರುತ್ವ ಇಲ್ಲ, ಹಗೆತನ ಇಲ್ಲ. ದೇವರ ಫ್ರೆಂಡ್ ನಿನೀಗ. ಅದಕ್ಕೆ ಗ್ಯಾರಂಟಿ ಏನು ಅಂದರೆ, ದೇವರು ನಿನಗೆ ಕೊಟ್ಟಂಥ ಗಿಫ್ಟ್ ಹೋಲಿ ಸ್ಪಿರಿಟ್. ಹೌ ಕೆನ್ ಯು ಸೇ ಗಾಡ್? ಸಿ ದ ಹೋಲಿ ಸ್ಪಿರಿಟ್. ನೀವು ಕೇಳ್ಬೋದು, ದೇವರೇ ಏನು ಗ್ಯಾರಂಟಿ? ನೋಡು, ನಿನ್ನ ಹೃದಯದೊಳಗಡೆ ನಾನು ಹೋಲಿ ಸ್ಪಿರಿಟನ್ನು ಕೊಟ್ಟಿದ್ದೀನಲ್ವಾ, ಯೇಸುವಿನ ಆತ್ಮವನ್ನು ನಾನು ನಿನಗೆ ಕೊಟ್ಟಿದ್ದೀನಲ್ವಾ, ಅದೇ ಗ್ಯಾರಂಟಿ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅನ್ನೋದಕ್ಕೆ, ನಾನು ನಿನ್ನನ್ನು ಸ್ವೀಕಾರ ಮಾಡಿದ್ದೀನಿ ಅನ್ನೋದಕ್ಕೆ, ನಾನು ನಿನ್ನನ್ನು ಕ್ಷಮಿಸಿದ್ದೀನಿ ಅನ್ನೋದಕ್ಕೆ, ನಾನು ನಿನ್ನನ್ನು ನನ್ನ ದತ್ತು ಮಗ ಎಂದು ಸ್ವೀಕಾರ ಮಾಡಿಕೊಂಡಿದ್ದೀನಿ ಅನ್ನೋದಕ್ಕೆ ಗ್ಯಾರಂಟಿನೇ ನಾನು ನಿನಗೆ ಕೊಟ್ಟಿರುವ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮರು. ಈಗ ನೀವು ಕೇಳ್ಬೋದು, ಪರಿಶುದ್ಧಾತ್ಮರು ನಿಮ್ಮಲ್ಲಿ ಇದ್ದಾರೆ ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂತ. ಸಿಂಪಲ್, ತುಂಬ ಸಿಂಪಲ್. ನಿಮ್ಮ ಒಳಗಡೆ ಒಂದು ಗ್ಯಾರಂಟಿ ಇದ್ದರೆ ಅದೇ ಗ್ಯಾರಂಟಿ, ಇಲ್ಲ ಡೌಟ್ ಇದ್ದರೆ ಇಲ್ಲ ಅಂತಲೇ ತಿಳ್ಕೊಳ್ಳಿ. If you have Holy Spirit, that Holy Spirit gives you the conviction that you belong to God. God is your Father. ನಿಮ್ಮ ಒಳಗಡೆ ಒಂದು ಏನೋ ಒಂದು ಆಲೋಚನೆ ಅಲ್ಲ, ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಕನ್ವಿಕ್ಷನ್ ಬರುತ್ತೆ, ಮನವರಿಕೆ ಬರುತ್ತೆ. ನಿಮಗೆ ಯಾರು ಹೇಳೋದೇ ಬೇಕಾಗಿಲ್ಲ, ಆಯಿತಾ? ನಿಮ್ಗೆ ಯಾರು ಹೇಳಬೇಕು, ನಿಮ್ಮಲ್ಲಿ ಪವಿತ್ರಾತ್ಮರು ಇದ್ದಾರೆ ಆಯಿತಾ, ನಿನ್ನಲ್ಲಿ ಪವಿತ್ರಾತ್ಮರು ಇದ್ದಾರೆ ಆಯಿತಾ, ನಿನ್ನಲ್ಲಿ ಹೋಲಿ ಸ್ಪಿರಿಟ್ ಇದ್ದಾರೆ ಆಯಿತಾ, ನೀನು ಡೈಲಿ ಚರ್ಚಿಗೆ ಬರೋದ್ರಿಂದ ಅಂತ ಯಾರು ನಿಮಗೆ ಹೇಳೋದು ಬೇಕಾಗಿಲ್ಲ. ಹೇಳಿದ ತಕ್ಷಣ ಇದ್ದಾರೆ ಅಂತ ಏನಿಲ್ಲ. ಈಗ ಯಾರೋ ಹೇಳ್ತಾರೆ, ನೀವು ಡೈಲಿ ಪ್ರೇಯರ್ ಮಾಡ್ತೀರಲ್ಲ, ನಿಮ್ಮಲ್ಲಿ ಹೋಲಿ ಸ್ಪಿರಿಟ್ ಇದ್ದಾರೆ ಆಯಿತಾ ಅಂತ ಹೇಳಿದ ತಕ್ಷಣ ನಂಬೇಡಿ. ನಿನ್ನೊಳಗಡೆ ಹೋಲಿ ಸ್ಪಿರಿಟ್ ಇದ್ದರೆ ಅವರೇ ನಿನಗೆ ಹೇಳ್ಕೊಡ್ತಾರೆ ಒಳಗಡೆಯಿಂದ, ನಾನಿಲ್ಲಿದ್ದೀನಿ ಧೈರ್ಯವಾಗಿರು ಅಂತ. ದ್ಯಾಟ್ ಈಸ್ ದ ಗ್ಯಾರಂಟಿ. ಬೇರೆ ತಣ್ಣಗಾಗೋದು ಬೆಚ್ಚಗಾಗೋದೆಲ್ಲ ಗ್ಯಾರಂಟಿ ಅಲ್ಲ, ಆಯಿತಾ? ಬೀಳೋದು, ಇವರು ಬಿದ್ದೋದ್ರು, ಇವರಲ್ಲಿ ಹೋಲಿ ಸ್ಪಿರಿಟ್ ಇದ್ದಾರಾ? ಬಿದ್ದವರಲ್ಲಿ ಬೇರೆ ಸ್ಪಿರಿಟ್ ಇರ್ಬೋದು, ಹೋಲಿ ಸ್ಪಿರಿಟ್ ಇದ್ದಾರಂತ ನೋ ಗ್ಯಾರಂಟಿ. ಆದರೆ ನಿನ್ನ ಒಳಗಡೆ ಹೋಲಿ ಸ್ಪಿರಿಟ್ ಇದ್ದಾರೆ ಅಂತ ಗ್ಯಾರಂಟಿ ಹೇಳಲಿಕ್ಕೆ ಯಾರಿಗೂ ಆಗೋಲ್ಲ. ನಿನ್ನ ಒಳಗಡೆ ಬಂದಿರೋ ಹೋಲಿ ಸ್ಪಿರಿಟ್ಟೇ ನಿನ್ನ ಸ್ಪಿರಿಟ್ಗೆ ನಿನಗೆ ಗ್ಯಾರಂಟಿ ಕೊಡ್ತಾರೆ, ನಾನಿಲ್ಲಿದ್ದೀನಿ ಕಣೋ ಅಂತ. ನಾನಿಲ್ಲಿದ್ದೀನಿ, ನೀನು ದೇವ್ರ ಮಗ, ದೇವ್ರ ನಿನ್ನ ತಂದೆ, ನಿನ್ನ ರಕ್ಷಣೆ ಹೊಂದಿದೀಯಾ, ದೇವರು ನಿನ್ನ ಪಾಪ ಕ್ಷಮಿಸಿದ್ದಾರೆ, ನೀನೀಗ ಪಾಪಿ ಅಲ್ಲ, ನೀನೀಗ ದೇವರ ಮಗ, ನೀನೀಗ ಪರಿಶುದ್ಧ, ನೀನೀಗ ನಿಷ್ಕಳಂಕ, ನಿರ್ದೋಷಿ, ನೀತಿವಂತ ಎಂದು ನಿನ್ನ ಒಳಗಡೆ ಅವರೇ ಅರಿವು ಕೊಡ್ತಾರೆ. ಇದು ನಿನ್ನೊಳಗಡೆ ಅರಿವು, ನಿನ್ನೊಳಗಡೆ ಬಂದರೆ ಹೋಲಿ ಸ್ಪಿರಿಟ್ ನಿನ್ನೊಳಗಡೆ ಇದ್ದಾರೆ ಅಂತ ಅರ್ಥ. ಇದಿಲ್ಲದೆ ಇನ್ನೂ ಡೌಟಲ್ಲೇ ಬದುಕ್ತಾ ಇದ್ದರೆ ಡೌಟಿಂಗ್ ಸ್ಪಿರಿಟ್ ಇದೆ ಅಂತ ಅರ್ಥ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ, ಯೇಸುವೇ ಸ್ತೋತ್ರ. ಆದ್ದರಿಂದ ಗ್ಯಾರಂಟಿ ಏನು? ದೇವರು ನಮ್ಮನ್ನು ಸ್ವೀಕಾರ ಮಾಡಿದ್ದಾರೆ, ನಾನೀಗ ದೇವ್ರ ಮಗ ಅನ್ನೋದಕ್ಕೆ ಗ್ಯಾರಂಟಿ ಅನ್ಯ ಭಾಷೆ ಅಲ್ಲ, ನೀವು ಮಾಡೋ ಅದ್ಭುತಗಳು ಅಲ್ಲ, ಪ್ರಾರ್ಥನೆಗಳು ಅಲ್ಲ, ನಿಮ್ಮ ಒಳಗಡೆ ಪರಿಶುದ್ಧಾತ್ಮರು ಕೊಡುವ ಕನ್ವಿಕ್ಷನ್ ದಟ್ ಯು ಬಿಲಾಂಗ್ ಟು ಗಾಡ್. ನೀನು ದೇವರಿಗೆ ಸೇರಿದವನು, ನೀನು ದೇವರಿಗೆ ಸೇರಿದವಳು ಅಂತ. ಇದನ್ನು ಲೋಕಕ್ಕೆ ತೋರಿಸ್ಲಿಕ್ಕಾಗಲ್ಲ. ಈಗ ಯಾರಾದರೂ ಕೇಳ್ಬೋದು, ಈಗ ಧ್ಯಾನಕ್ಕೆ ಹೋಗಿದ್ದೀರಲ್ಲ, ಪವಿತ್ರಾತ್ಮನ ಪಡ್ಕೊಂಡು ಬಂದಿದ್ದೀರಾ, ತೋರಿಸ್ತೀರಾ ಅಂತ ಕೇಳಿದರೆ ತೋರ್ಸೋಕ್ಕಾಗಲ್ಲ.
ಪವಿತ್ರಾತ್ಮನ ತೋರಿಸ್ಲಿಕ್ಕೆ ಆಗೋದಿಲ್ಲ. ನೀವು ಪವಿತ್ರಾತ್ಮನ ತೋರಿಸ್ಲಿಕ್ಕೆ ಟ್ರೈ ಮಾಡಬೇಡಿ ಆಯಿತಾ. ನೀವು ಮನೆಗೆ ಹೋದ್ಮೇಲೆ ಕೇಳ್ಬೋದು, ನೀವು ಧ್ಯಾನಕ್ಕೆ ಹೋಗಿದ್ದೀರಲ್ಲ ಪವಿತ್ರಾತ್ಮರು ಸಿಕ್ಕಿದ್ರೆ, ಹೌದು ಸಿಕ್ಕಿದ್ರು ಅಂತ ಹೇಳಿ. ಬೇಕಾದರೆ ತೋರಿಸ್ತೀರ ಕೇಳಿದರೆ ತೋರಿಸ್ಲಿಕ್ಕಾಗಲ್ಲ. ಆದರೆ ಆ್ಯಸ್ ಯು ಲೀವ್ ಯುವರ್ ಲೈಫ್, ನಿಮ್ಮ ಜೀವನ ಜೀವಿಸುವಾಗ ದೇ ವಿಲ್ ಕಮ್ ಟು ನೋ ದಿಸ್ ಪರ್ಸನ್ ಮಸ್ಟ್ ಹ್ಯಾವ್ ರಿಸೀವ್ಡ್ ದ ಹೋಲಿ ಸ್ಪಿರಿಟ್. ನಿಮ್ಮ ಜೀವನ, ನಿಮ್ಮ ನಡೆ ನುಡಿ ಜೀವನ ನೋಡುವಾಗ ಗೊತ್ತಾಗುತ್ತೆ, ಇವನು ಧ್ಯಾನಕ್ಕೆ ಹೋಗಿ ಬರೀ ಸೌಖ್ಯ ಪಡ್ಕೊಂಡು ಬಂದಿಲ್ಲ, ಏನೋ ಅದ್ಭುತ ಪಡ್ಕೊಂಡು ಬಂದಿಲ್ಲ, ನಿಜವಾಗಲೂ ಪರಿಶುದ್ಧಾತ್ಮನ ಪಡ್ಕೊಂಡು ಬಂದಿದ್ದಾನೆ. ಹೇಗೆ ಗೊತ್ತಾಗುತ್ತೆ? ನಿಮ್ಮ ಜೀವನ ಸಾಕ್ಷಿ. ಯುವರ್ ಲೈಫ್ ಇಟ್ ಸೆಲ್ಫ್ ಇಸ್ ಎ ವಿಟ್ನೆಸ್ಸಿಂಗ್ ಲೈಫ್. ಯು ವಿಲ್ ವಿಟ್ನೆಸ್ ಜೀಸಸ್ ಕ್ರೈಸ್ಟ್ lives in you through your life. ಯೇಸು ನಿನ್ನಲ್ಲಿ ಜೀವಿಸ್ತಾ ಇದ್ದಾರೆ ಎಂದು ನೀನು ಸಾಕ್ಷಿಪಡಿಸ್ತೀಯ ಲೋಕಕ್ಕೆ. ಹೇಗೆ? ನಿನ್ನ ಅನುದಿನ ಜೀವಿತದ ಮುಖಾಂತರವಾಗಿ ಜೀವನದಿಂದ ಸಾಕ್ಷಿಪಡಿಸ್ತೀಯ. ಅದಲ್ಲದೆ ಅನ್ಯ ಭಾಷೆ ಅಲ್ಲ ಸಾಕ್ಷಿ. ಸ್ಪೀಕಿಂಗ್ ಇನ್ ಟಂಗ್ ಈಸ್ ನಾಟ್ ದ ಎವಿಡೆನ್ಸ್ ದ್ಯಾಟ್ ಯು ಹ್ಯಾವ್ ರಿಸೀವ್ಡ್ ದ ಹೋಲಿ ಸ್ಪಿರಿಟ್. ಯು ಹ್ಯಾವ್ ರಿಸೀವ್ಡ್ ಓನ್ಲಿ ಒನ್ ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್. Like any other natural gift, you might have received some other spiritual gift. ಮಾತಾಡೋದು ಒಂದು ಗಿಫ್ಟೇ, ದೇವರು ಕೊಟ್ಟಿರೋದು. ನೋಡೋದು ಒಂದು ಗಿಫ್ಟೇ, ನಿಂತ್ಕೊಳ್ಳೋದು ಒಂದು ಗಿಫ್ಟೇ. ಗ್ರೇಸ್ ಎಲ್ಲ ದೇವ್ರ ಕೃಪೆನೇ. ದೇವ್ರ ಕೃಪೆ ಅಲ್ಲದೆ ಇದ್ದರೆ ಒಂದು ಡೆಡ್ ಬಾಡಿನ ಕೊಡ್ತೀನಿ ನಿಮ್ಮ ಕೈಗೆ, ಮಾತಾಡಿಸಿ ನೋಡೋಣ. ಮಾತಾಡಿಸ್ತೀರಾ? ಯಾರಾದರೂ ಸೈಂಟಿಸ್ಟ್ ಇದ್ದರೆ ಟ್ರೈ ಮಾಡಿ. ಒಂದು ಸೈಂಟಿಸ್ಟ್ ಯಾರಾದರೂ ಇದ್ದರೆ ಪ್ರಪಂಚದಲ್ಲಿ ಒಂದು ದೊಡ್ಡ ಸವಾಲು ಎಲ್ಲ ಸೈಂಟಿಸ್ಟಿಗೂ. ಡೆಡ್ ಬಾಡಿ ಕೊಡ್ತೀನಿ, ಅದು ಮಾತಾಡೋ ಹಾಗೆ ಮಾಡಿ. ನ್ಯಾಚುರಲಾಗಿ ಮಾತಾಡಬೇಕು. ಮಾತಾಡುತ್ತಾ? ನಿಮ್ಮ ಮನೇಲಿ ಯಾವತ್ತಾದರೂ ಹೆಣ ಮಾತಾಡಿದ್ದು ನೋಡಿದ್ದೀರಾ? ನೋಡಿಲ್ಲ. ಸತ್ತ ಮೇಲೆ ಕೆಲವ್ರು ಮೈ ಮೇಲೆ ಬಂದು ಮಾತಾಡಿದ್ದೆಲ್ಲ ನೋಡಿರ್ಬೋದು. ಅದು ಸತ್ತ ಮೇಲೆ ಅವ್ರು ದೆವ್ವ ಆಗಿ ಮೈ ಮೇಲೆ ಬಂದಿರ್ತಾರೆ. ಯಾಕಂದರೆ ಬದುಕಿದಾಗಲೇ ಅವ್ರು ದೆವ್ವಗಳ ಥರ ಇದ್ದರು, ಅದಕ್ಕೆ ಸತ್ತದ ಮೇಲೂ ದೆವ್ವ ಆಗಿ ಮೈ ಮೇಲೆ ಬಂದಿರ್ತಾರೆ. ಅದಕ್ಕೇ ನೀವು ಹೇಳೋ ಅಜ್ಜ ಬಂದರು, ತಾತ ಬಂದರು, ಅಪ್ಪ ಬಂದರು ಅಂತ. ಆದರೆ ಅವ್ರು ದೆವ್ವಗಳಾಗ್ಬಿಟ್ಟು ಬಂದಿರೋದು ಮೈ ಮೇಲೆ. ಯಾಕಂದರೆ ಬಾರ್ನ್ ಅಗೇನ್ ಅಲ್ಲ, ಹೊಸ್ದಾಗಿ ಹುಟ್ಟಿರೋದಿಲ್ಲ ಆತ್ಮ. ಪಿಶಾಚಿಯ ವಶದಲ್ಲೇ ಇರುವ ಆತ್ಮ ಆಗಿರುತ್ತೆ, ಡೆಡ್ ಸ್ಪಿರಿಟ್. ಅದು ಹಾಗೆ ಸತ್ತು ಹೋದಾಗ ಅದು ದುರಾತ್ಮವಾಗೇ ಇರುತ್ತೆ, ಅದು ಮೈ ಮೇಲೆ ಬರುತ್ತೆ. ನಿನ್ನೊಳಗಡೆ ಇರೋ ದುರಾತ್ಮ ಒಳಗಡೆ ಇರೋದ್ರಿಂದ ನಿನ್ನ ಮೈ ಮೇಲೆ ಬರುತ್ತೆ ಅದು. ಆಮೇಲೆ ಅಜ್ಜ ಮಾತಾಡ್ದಂಗೆ ಮಾತಾಡುತ್ತೆ, ತಾತ ಮಾತಾಡ್ದಂಗೆ ಮಾತಾಡುತ್ತೆ, ಅಪ್ಪ ಮಾತಾಡ್ದಂಗೆ ಮಾತಾಡುತ್ತೆ. ಮನೇಲಿದ್ದವರೆಲ್ಲ ಅದ್ರ ಜೊತೆಗೆ ಮಾತಾಡೋಕೆ ಹೋಗ್ತೀರಿ. ಪಿಶಾಚಿ ವಂಚನೆ ಅದು. ಅದಕ್ಕೆ ಹೊಸದಾಗಿ ಹುಟ್ಟಬೇಕು ಅನ್ನೋದು, ಆತ್ಮಿಕ ಜನ್ಮ ಪಡ್ಕೋಬೇಕು. ಇಲ್ಲಾಂದರೆ ಪಿಶಾಚಿ ಬಂದು ಕೂತ್ಕೊಂಡು ಹೇಳಿದ್ದು ನಾನು ಬಂದಿದ್ದೀನಿ ನೋಡು ಅಂತ. ಅಜ್ಜಂದೇ ಸ್ವರ, ಅಜ್ಜಿದೇ ಸ್ವರ. ಮನೇಲಿದ್ದವರಿಗೆಲ್ಲ ಭಾಳ ಖುಷಿ, ನಮ್ಮ ಅಜ್ಜ ಬಂದುಬಿಟ್ಟಿದ್ದಾನೆ ಅಂತ. ನಿಜವಾದ ಅಜ್ಜ ಅಲ್ಲ, ಅದು ಪಿಶಾಚಿ ಆತ್ಮ, ದುರಾತ್ಮ. ಓಕೆ, ಅದೇನೇ ಇರಲಿ, ನಿಮ್ಮ ಆತ್ಮನ ಕಾಪಾಡ್ಕೊಳ್ಳಿ ಫಸ್ಟ್. ನಿಮ್ಮ ಆತ್ಮವನ್ನು ಫಸ್ಟು ಕಾಪಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಆಮೇಲೆ ಒಂದಿನ ಸತ್ತ ಮೇಲೆ ಯಾರ್ದೋ ಮೈ ಮೇಲೆ ಬಂದು ಕೂತ್ಕೊಳ್ತೀರಿ. ಆ ರೀತಿ ಕೂತ್ಕೊಳ್ಳೋ ಆತ್ಮ, ಮೈ ಮೇಲೆ ಬರೋ ಆತ್ಮ ಎಲ್ಲ ಯಾವ ಆತ್ಮ? ಪಿಶಾಚಿ ಆತ್ಮ. ಇನ್ ಹೋಲಿ ಸ್ಪಿರಿಟ್ ಈ ಮೈ ಮೇಲೆ ಬಂದು ಬೊಬ್ಬ ಎಲ್ಲ ಹೇಳೋದಿಲ್ಲ. ಪವಿತ್ರಾತ್ಮರು ಬರೋದು ಒಬ್ಬನ ಆತ್ಮದೊಳಗಡೆ, ಶರೀರದ ಮೇಲೆ ಅಲ್ಲ. ಹೋಲಿ ಸ್ಪಿರಿಟ್ ಕಮ್ಸ್ ಟು ದ ಹಾರ್ಟ್. ಮನುಷ್ಯನ ಒಳಗಡೆ ಬರ್ತಾರೆ ಪರಿಶುದ್ಧಾತ್ಮರು. ನಮ್ಮ ಒಳಗಡೆ ಪರಿಶುದ್ಧಾತ್ಮರು ಬಂದಾಗ, ಅವರು ನಮ್ಮಲ್ಲಿ ಜೀವಿಸುವಾಗ, ಅವರು ಇರುವುದರಿಂದ ನಮ್ಮ ದೇಹ ದೇವಾಲಯವಾಗ್ತದೆ. ನಾವು ಪರಿಶುದ್ಧವಾಗಿ ಬದುಕಿರೋದ್ರಿಂದ ಅಲ್ಲ, ಪವಿತ್ರಾತ್ಮರು ನಮ್ಮಲ್ಲಿ ಬಂದಿರೋದ್ರಿಂದ, ಬಿಕಾಸ್ ಆಫ್ ದ ಹೋಲಿ ಸ್ಪಿರಿಟ್ ವಿ ವಿಲ್ ಬಿಕಮ್ ದ ಟೆಂಪಲ್ ಆಫ್ ಗಾಡ್. ವಿ ವಿಲ್ ಬಿಕಮ್ ಹೋಲಿ ಟೆಂಪಲ್ ಆಫ್ ಗಾಡ್. ನಾಟ್ ಬಿಕಾಸ್ ಯು ಆರ್ ಹೋಲಿ ಬೈ ಡೀಡ್ಸ್, ಬಟ್ ಬೈ ದ ಪ್ರೆಸೆನ್ಸ್ ಆಫ್ ದ ಹೋಲಿ ಗಾಡ್ ಯು ವಿಲ್ ಬಿಕಮ್ ಹೋಲಿ ಟೆಂಪಲ್ ಆಫ್ ಗಾಡ್. ನಮ್ಮ ದೇಹ ಹೇಗೆ ಪರಿಶುದ್ಧ ದೇವರ ಮಂದಿರವಾಗ್ತದೆ? ನಾವು ಪರಿಶುದ್ಧ ಜೀವನ ಜೀವಿಸಿದ್ರಿಂದ ಅಲ್ಲ, ನಮ್ಮ ಒಳಗಡೆ ಪರಿಶುದ್ಧನಾದವನು, ಪವಿತ್ರನಾದವನು ನಮ್ಮ ಒಳಗಡೆ ಬಂದು ವಾಸವಾಗಿರೋದ್ರಿಂದ ಈಗ ನಮ್ಮ ದೇಹ ಪವಿತ್ರವಾಗಿದೆ ಮತ್ತು ದೇವರ ಆಲಯವಾಗಿದೆ. ಲೋಕಕ್ಕೆ ಇದು ಅರ್ಥ ಆಗೋದಿಲ್ಲ, ನಿಮಗೆ ಇದು ಅರ್ಥ ಆಗುತ್ತೆ. ನಾವು ಯು ಆರ್ ಹೋಲಿ, ಯುವರ್ ಬಾಡಿ ಈಸ್ ಹೋಲಿ ನೌ. ವೈ? ಬಿಕಾಸ್ ದ ಹೋಲಿ ಸ್ಪಿರಿಟ್ ಈಸ್ ಇನ್ ಯು. ಅದನ್ನೇ ಬೈಬಲ್ ಹೇಳುತ್ತೆ. ಬೈಬಲ್ ಹೇಳೋದು ಅದನ್ನೇ. ಡೋಂಟ್ ಯು ನೋ ದಟ್ ಯು ಆರ್ ದ ಟೆಂಪಲ್ ಆಫ್ ಗಾಡ್? ವೈ? ಬಿಕಾಸ್ ದ ಹೋಲಿ ಸ್ಪಿರಿಟ್ ಈಸ್ ಡ್ವೆಲ್ಲಿಂಗ್ ಇನ್ ಯು.
ನಾಟ್ ಬಿಕಾಸ್ ಯು ಲೆಡ್ ಎ ಹೋಲಿ ಲೈಫ್, ಬಿಕಾಸ್ ಹೋಲಿ ಸ್ಪಿರಿಟ್ ಈಸ್ ಡ್ವೆಲ್ಲಿಂಗ್ ಇನ್ ಯು. ನಿನ್ನ ದೇಹ ಪರಿಶುದ್ಧವಾದದ್ದು. ಅದರಿಂದ ದೇವರು ಏನು ಬಯಸ್ತಾ ಇದ್ದಾರೆ? 1 ಕೊರಿಂಥ 6ನೇ ಅಧ್ಯಾಯ 19-20ನೇ ವಾಕ್ಯದಲ್ಲಿ ನಾವು ಓದ್ತೀವಿ. 1 Corinthians chapter 6 verse 19 and 20 ಎರಡು ಓದೋಣ ಬೇಗ. ದೇವರು ನಿಮಗೆ ಅನುಗ್ರಹಿಸಿ. ಎಲ್ಲರೂ ಬೈಬಲ್ ಓಪನ್ ಮಾಡಿ ಓದಿ ಜೋರಾಗಿ, ಎಲ್ಲರೂ ಓದಿ ನೋಡೋಣ. ಸೋಂಬೇರಿತನ ಎಲ್ಲ ಬಿಟ್ಟು ಹೋಗಿದೆ. ಹಾಂ, ದೇವರು ನಿಮಗೆ, ನಮಗೆ, ನನಗೆ, ನಿನಗೆ ದಯಪಾಲಿಸಿರುವ ಪವಿತ್ರ ಆತ್ಮರಿಗೆ, ಇನ್ನೂ ಜೋರಾಗಿ ಓದಿ. ಎಲ್ಲರೂ ಸೇರಿ ಒಟ್ಟಾಗಿ ಓದಬೇಕು. ನಿಮ್ಮ ದೇಹ, ನಿಮ್ಮ ದೇಹ, ನಿಮ್ಮ ದೇಹ ಏನು ಗುಡಿಯಾಗಿದೆ? ಯಾರ ಗುಡಿ? ಯಾರದೋ ಗುಡಿ ಅಲ್ಲ, ದೇವರ ಗುಡಿ, ದೇವಸ್ಥಾನ, ಗರ್ಭಗುಡಿ ಆಗಿದೆ. ಆ ಪವಿತ್ರ ಆತ್ಮರು ನಿಮ್ಮಲ್ಲಿ ಸತ್ತೋಗಿದ್ದಾರ, ವಾಸ ಮಾಡ್ತಾ ಇದ್ದಾರಾ? ಪವಿತ್ರಾತ್ಮರು ನಿಮ್ಮಲ್ಲಿ ಜೀವಂತವಾಗಿದ್ದರೆ ನೀವು ಜೀವಂತವಾಗಿರ್ತೀರಿ. ಆತ್ಮಿಕ ಜೀವನ ಚೆನ್ನಾಗಿರುತ್ತೆ, ಜೀವಂತವಾಗಿರುತ್ತೆ. ಪವಿತ್ರಾತ್ಮರು ನಿಮ್ಮಲ್ಲಿ ಕುಂದಿ ಹೋಗಿದ್ರೆ, ಸತ್ತ ಅವಸ್ಥೆಗೆ ಹೋಗಿದ್ರೆ, ನೀವು ಕಳಿಸಿದರೆ ನಿಮ್ಮ ಆತ್ಮಿಕ ಜೀವನ ಸತ್ತೋಗುತ್ತೆ. ಅದರಿಂದ ಪವಿತ್ರಾತ್ಮರನ್ನು ಸಾಯಿಸೋ ಕೆಲಸ ಮಾಡಬೇಡಿ. ಸಾಯಿಸೋಕ್ಕಾಗೋದಿಲ್ಲ ಅಂದರೆ ಆ ಮಟ್ಟಕ್ಕೆ ತರಬೇಡಿ. ಪವಿತ್ರಾತ್ಮರು ಜೀವಂತವಾಗಿ ಇದ್ದಾರೆ ನಿಮ್ಮಲ್ಲಿ, ಅವ್ರನ್ನ ಹಾಗೆ ಕಾಪಾಡಿಕೊಳ್ಳಿ. ಓಕೆ, ಪವಿತ್ರಾತ್ಮರು ನಿಮ್ಮಲ್ಲಿ ಇದ್ದಾರೆ. ಆಮೇಲೆ ಎಂಬುದು ನಿಮಗೆ ಗೊತ್ತಿಲ್ಲವೇ? ಹೇ, ನೀನು ನಿನ್ನ ಸ್ವಂತ ಸೊತ್ತು ಅಲ್ಲ, ಆಗಿದ್ದೆ ಮೊದಲು. ಈಗ ನೀನು ನಿನ್ನ ಸ್ವಂತ ಸೊತ್ತು ಅಲ್ಲ. ಅದರ ಅರ್ಥ ಏನು? ಇನ್ಮೇಲೆ ನಿನಗೆ ಹೇಳಲಿಕ್ಕೆ ಹಕ್ಕಿಲ್ಲ. ಯು ಹ್ಯಾವ್ ನೋ ರೈಟ್ ಟು ಸೇ ಮೈ ಬಾಡಿ, ನನ್ನ ದೇಹ, ನನ್ನ ಕಣ್ಣು, ನನ್ನ ಬಾಯಿ, ನನ್ನಿಷ್ಟ. ನಿನಗೆ ಹೇಳೋಕೆ ಈಗ ಹಕ್ಕಿಲ್ಲ. ಯಾವಾಗ? ಪವಿತ್ರಾತ್ಮರನ್ನ ಪಡ್ಕೊಂಡಿರೋದ್ರಿಂದ ಈಗ ದೇವರಿಗೆ ನಿನ್ನ ಮೇಲೆ ಹಕ್ಕು ಬಂದಿದೆ. ಇದು ದೇವರ ದೇಹ. ಈಗ ನಿಂದಲ್ಲ. ಇಷ್ಟ ಬಂದಂಗೆ ಕುಡಿಯೋಂಗಿಲ್ಲ, ಇಷ್ಟ ಬಂದಿದ್ದು ತಿನ್ನೋಕ್ಕಾಗಲ್ಲ. ಈಗ ತಿಂದರೆ ಸಾಯ್ತೀಯ, ಕೊನೆಗೊಂದಿನ ನರಕಕ್ಕೂ ಹೋಗ್ತೀಯ. ಕಾರಣ ಏನು? ಅವಿಶ್ವಾಸ. ನಿನ್ನ ದೇಹ ದೇವರ ಆಲಯ, ಪರಿಶುದ್ಧಾತ್ಮರು ನಿನ್ನಲ್ಲಿದ್ದಾರೆ ಎಂಬ ನಂಬಿಕೆಯಲ್ಲಿ ನೀನು ಬದುಕಲಿಲ್ಲ. ಅದಕ್ಕೆ ಕುಡ್ದಿದ್ದಕ್ಕಲ್ಲ, ಅವಿಶ್ವಾಸದ ನಿಮಿತ್ತ ಹೋಗ್ತೀಯ ನರಕಕ್ಕೆ. ಅದರಿಂದನೇ ಬೈಬಲ್ ಹೇಳೋದು, ಕುಡುಕರಿಗೆ, ವ್ಯಭಿಚಾರಿಗಳಿಗೆ, ವಿಗ್ರಹಾರಾಧಕರಿಗೆ, ಮಾಟಗಾರರಿಗೆ ಸ್ವರ್ಗ ಇಲ್ಲ, ನರಕ ಇದೆ ಅಂತ. ಕಾರಣ ಏನು? ಹಾಗೆ ಮಾಡಿದವರೆಲ್ಲ ನರಕಕ್ಕೆ ಹೋಗ್ತಾರಂತ ಅರ್ಥ ಅಲ್ಲ. ಬಿಕಾಸ್ ಯು ಡು ನಾಟ್ ಹ್ಯಾವ್ ಫೇತ್ ಇನ್ ಗಾಡ್. ನೀನು ಪಡೆದುಕೊಂಡ ದೇವರಲ್ಲಿ, ದೇವರ ಆತ್ಮನಲ್ಲಿ ನಿನಗೆ ನಂಬಿಕೆ ಇಲ್ಲದೆ ಇರೋದರಿಂದ, ಅಪನಂಬಿಕೆ ಇರೋದರಿಂದ ಹೋಗ್ತೀಯ ಅಷ್ಟೇ. ಅವಿಶ್ವಾಸಿಗಳಿಗಿರೋ ಜಾಗ ಅದು, ವಿಶ್ವಾಸಿಗಳಿಗಲ್ಲ. ಆದ್ದರಿಂದ ನಿನ್ನ ದೇಹ ದೇವರ ಆಲಯ, ನೆನ್ಪಿಟ್ಕೋ. ಯು ಆರ್ ನಾಟ್ ಯುವರ್ ಓನ್ ಪ್ರಾಪರ್ಟಿ. ನಿನ್ನ ದೇಹ ನಿನ್ನ ಸ್ವಂತ ಸೊತ್ತಲ್ಲ. ಇಷ್ಟ ಬಂದಂಗೆ ಜೀವ ಇಲ್ದಿರೋ ಮೂಕ ವಿಗ್ರಹಗಳ ಮುಂದೆ ಹೋಗಿ ಆರಾಧನೆ ಮಾಡಿ ಅಡ್ಡ ಬೀಳೋ ಹಾಗಿಲ್ಲ. ದೇವರು ಆತ್ಮ ಸ್ವರೂಪಿ. ದೇವರಿಗೆ ರೂಪ ಇಲ್ಲ, ಆದರೆ ದೇವರಿಗೆ ಒಂದು ಆತ್ಮಿಕ ರೂಪ ಇದೆ, ಕಣ್ಣಿಗೆ ಕಾಣಲ್ಲ. ಇನ್ವಿಸಿಬಲ್. ಗಾಡ್ ಈಸ್ ಇನ್ವಿಸಿಬಲ್. ವಿಸಿಬಲ್ ಅಲ್ಲ, ಇನ್ವಿಸಿಬಲ್. ಅಂದರೆ ದೇವರು ಅದೃಶ್ಯನಾಗಿದ್ದಾರೆ. ಆದರೆ ಅದೃಶ್ಯ ದೇವರು ಸದೃಶ್ಯ ರೂಪನಾಗಿ ಸ್ವಲ್ಪ ದಿವಸ ಜೀವಂತವಾಗಿ ಭೂಮಿ ಮೇಲೆ ಮನುಷ್ಯನಾಗಿ ನಡೆದಾಡಿದರು. ಅವರ ಹೆಸರೇ ಯೇಸು ಕ್ರಿಸ್ತರು. ಆದರೆ ಇವತ್ತವರು ಮನುಷ್ಯನಾಗಿ ಸದೃಶ್ಯ ರೂಪಿಯಾಗಿ ಇಲ್ಲ, ಇಂದು ಕೂಡ ಅದೃಶ್ಯ ರೂಪಿಯಾಗಿ ಅದೇ ಯೇಸು ಜೀವಿಸ್ತಾ ಇದ್ದಾರೆ. ಆ ಯೇಸುವನ್ನು ನಾವು ಆರಾಧಿಸೋದು, ಆ ದೇವರನ್ನು ನಾವು ಆರಾಧಿಸೋದು. ಆದ್ದರಿಂದ ನಿನ್ನ ದೇಹ ದೇವರ ಆಲಯ, ದೇವರ ಆತ್ಮ ನಿನ್ನಲ್ಲಿದ್ದಾರೆ. ನೀನು ನಿನ್ನ ಸ್ವಂತ ಸೊತ್ತಲ್ಲ. ಆದ್ದರಿಂದ ಏನು ಮಾಡಬೇಕೀಗ? ಓದಿ ಮುಂದಕ್ಕೆ. ನೀವು ಕ್ರಯಕ್ಕೆ ಕೊಳ್ಳಲಾದವರು. ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿ ನೀನು ಕ್ರಯಕ್ಕೆ ಕೊಳ್ಳಲಾದವನು. ಹೇಳಿ, ನಾನು ಕ್ರಯಕ್ಕೆ ಕೊಳ್ಳಲಾದವನು. ನಾನು ನನ್ನ ಸ್ವಂತ ಸೊತ್ತು ಅಲ್ಲ. ಜೋರಾಗಿ ಹೇಳಿ, ನಾನು ನನ್ನ ಸ್ವಂತ ಸೊತ್ತಲ್ಲ. ನನ್ನ ದೇಹ ದೇವರ ಆಲಯ. ಯೇಸುವಿನ ರಕ್ತದಿಂದ ನನ್ನನ್ನು ದೇವರು ಕೊಂಡುಕೊಂಡಿದ್ದಾರೆ. ಪವಿತ್ರಾತ್ಮರು ನನ್ನಲ್ಲಿದ್ದಾರೆ. ನನ್ನ ದೇಹ ದೇವರ ಆಲಯ. ನಾನು ದೇವರ ಸೊತ್ತು. ಇಳಿಸಿ. ನಾನು ಯಾರ ಸೊತ್ತು?
ನೀವು ಯಾರ ಸೊತ್ತು? ದೇವರ ಸೊತ್ತು. ದೇವರ ಸೊತ್ತನ್ನು ಹಾಳು ಮಾಡಬೇಡಿ, ಅಷ್ಟೇ ದೇವರು ಹೇಳೋದು. ಯೇಸು ಕ್ರಿಸ್ತನ ಶಿಲುಬೆ ಮರಣದ ಮುಖಾಂತರ ದೇವರು ನಮ್ಮ ಜೊತೆ ಸಂಧಾನವಾಗಿದ್ದಾರೆ, ಶತ್ರುಗಳಾಗಿದ್ದ ನಮ್ಮನ್ನು ಮಿತ್ರರನ್ನಾಗಿ ಮಾಡಿಕೊಂಡಿದ್ದಾರೆ. ಮಾತ್ರವಲ್ಲ, ಯಾತಕ್ಕೂ ಬಾರದ, ಕೆಲಸಕ್ಕೆ ಬಾರದ ಈ ವೇಸ್ಟ್ ಬಾಡಿಯನ್ನು ದೇವರು ಯೂಸ್ ಆಗುವ, ಮಹಿಮೆ ಉಳ್ಳ ದೇಹವಾಗುವಂತೆ ತಮ್ಮ ಪರಿಶುದ್ಧಾತ್ಮನನ್ನು ನಮ್ಮ ಒಳಗಡೆ ಕೊಟ್ಟು ನಮ್ಮನ್ನು ಪರಿಶುದ್ಧವಾದ ದೇವರ ಆಲಯವನ್ನಾಗಿ ಪರಿವರ್ತಿಸಿದ್ದಾರೆ. ಇಷ್ಟೆಲ್ಲ ದೇವರು ನಮಗೆ ಮಾಡಿದ್ದಾರೆ, ಆಯಿತಾ? ಎಷ್ಟು ಇದು ನಿಮಗೆ ಕೋಟಿ ಕೊಟ್ಟರು ಇದು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ದೇವರು ತಮ್ಮ ಕರುಣೆಯಿಂದ, ಪ್ರೀತಿಯಿಂದ, ಕೃಪೆಯಿಂದ ನಮ್ಮಲ್ಲಿ ಇದನ್ನು ನೆರವೇರಿಸಿದ್ದಾರೆ. ಅದಾದಮೇಲೆ ದೇವರು ಹೇಳ್ತಾರೆ, ಇನ್ನು ಮುಂದೆ ನಿಮ್ಮ ದೇಹದಲ್ಲಿ, ಓದಿ ಮುಂದಿನ ವಾಕ್ಯ ಓದಿ. ಆದ್ದರಿಂದ ಇಷ್ಟೆಲ್ಲ ದೇವರು ಮಾಡಿರೋದ್ರಿಂದ ಏನು ಮಾಡಬೇಕಂತೆ? ನಮ್ಮ ದೇಹದ ಮುಖಾಂತರ ಯಾರ ಮಹಿಮೆ ಬೆಳಗುವಂತೆ ಆಗಬೇಕು? ದೇವರ ಮಹಿಮೆ. ಯಾಕೆ? ನಮ್ಮ ಒಳಗಡೆ ಯಾರಿದ್ದಾರೆ? ನಿಮ್ಮ ಒಳಗಡೆ ಈಗ ನೀವಲ್ಲ ಇರೋದು. ಯಾವುದು ತಾತನ ಆತ್ಮ ಬಂದು ಕೂತ್ಕೊಂಡಿಲ್ಲ, ಯೇಸುವಿನ ಆತ್ಮ ನಮ್ಮ ಆತ್ಮದಲ್ಲಿ ಬಂದಿದೆ. ನಮ್ಮ ಒಳಗಡೆ ಯಾರ ಆತ್ಮ ಬಂದಿದೆ? ಯೇಸುವಿನ ಆತ್ಮ, ಪರಿಶುದ್ಧಾತ್ಮ, ದೇವರ ಆತ್ಮ ನಮ್ಮ ಒಳಗಡೆ ಬಂದಿದ್ದಾರೆ. ಆದುದರಿಂದ ದೇವರು ನಮಗೆ ಹೇಳ್ತಾ ಇದ್ದಾರೆ, ಇಂದಿನಿಂದ ನಿನ್ನ ದೇಹದ ಮುಖಾಂತರ ದೇವರ ಮಹಿಮೆ ಬೆಳಗುವಂತೆ ಮಾಡು. ಇದು ಮೈಂಡಲ್ಲಿರಲಿ, ಇದು ಎಲ್ಲರ ಮನಸ್ಸಲ್ಲಿರಲಿ. ಇಂದಿನಿಂದ ನನ್ನ ದೇಹದ ಮುಖಾಂತರ ದೇವರ ಮಹಿಮೆ ಬೆಳಗುವಂತೆ ನಾನು ಬದುಕಬೇಕು. ಹೇಗೆ ಬದುಕಬೇಕು? ಇವತ್ತಿನಿಂದ ನಮ್ಮ ದೇಹದಲ್ಲಿ ಯಾರ ಮಹಿಮೆ ಬೆಳಗಿಸಬೇಕು? ದೇವರ ಹಾಗಾದರೆ ಈ ದೇಹ ಯಾಕಿರೋದು ಗೊತ್ತಾ? ಅವರ ಮಹಿಮೆಗಾಗಿ. ಯುವರ್ ಬಾಡಿ ಈಸ್ ಫಾರ್ ಹಿಸ್ ಗ್ಲೋರಿ. ಇಫ್ ಯು ಲೀವ್ ಟು ಗ್ಲೋರಿಫೈ ಗಾಡ್ ಥ್ರೂ ಯುವರ್ ಬಾಡಿ, ಒನ್ ಡೇ ಯು ವಿಲ್ ಗೆಟ್ ಎ ಗ್ಲೋರಿಫೈಡ್ ಬಾಡಿ. ಅರ್ಥ ಆಯ್ತಾ? ಇಲ್ಲಿ ಈ ಭೂಮಿಯಲ್ಲಿ ಈಗ ಇರುವ ಅಳಿದು ಹೋಗುವ ಈ ದೇಹದ ಮುಖಾಂತರ ನೀನು ದೇವರನ್ನ ಮಹಿಮೆ ಪಡಿಸ್ತಾ ಜೀವಿಸಿ ಸತ್ತು ಸಮಾಧಿಯಾಗಿ ಮಣ್ಣಾಗಿ ಹೋಗ್ತೀಯ. ಅದಾದ ನಂತರ ಹಾಗೆ ನೀನು ಬದುಕಿ ಹೋದರೆ, ಬದುಕುವಾಗ ದೇಹ ದೇವರ ಮಹಿಮೆಗಾಗಿ ನೀನು ಕೊಡೋದಾದರೆ, ಉಪಯೋಗಿಸೋದಾದರೆ, ಯೇಸು ಕ್ರಿಸ್ತರು ಮರಳಿ ಬರುವಾಗ ನಿನ್ನನ್ನು ಎಬ್ಬಿಸಿ ನಿನಗೆ ಒಂದು ಮಹಿಮೆ ಉಳ್ಳ ದೇಹವನ್ನು ಅವರು ಕೊಡ್ತಾರೆ. ಅದು ಯಾವತ್ತೂ ಸಾಯಲ್ಲ, ಮಣ್ಣಿಗೆ ಹೋಗಲ್ಲ. ಅಂಥ ಒಂದು ಹೊಸ ದೇಹವನ್ನು ದೇವರು ಕೊಡ್ತಾರೆ. ಅದು ಬೇಕಾ? ಆ ನಂಬಿಕೆ ಇರುವವರು, ಆ ಒಂದು ನಂಬಿಕೆ ಇರುವವರು, ಅದಕ್ಕಾಗಿ ನಿರೀಕ್ಷಿಸ್ತಾ ಇರುವವರು, ಇಲ್ಲಿ ನಾವು ಹೇಗೆ ಬದುಕಬೇಕಂದ್ರೆ ಪರಿಶುದ್ಧವಾಗಿ ಇಟ್ಕೊಳ್ತೀವಿ. ನನ್ನ ದೇಹ ದೇವರ ಆಲಯ. ಇದ್ರ ಒಳಗಡೆ ಯಾವುದಕ್ಕೆ ಅವಕಾಶ ಇಲ್ಲ. ಹೆಂಡ ಸರಾಯಿ ಯಾವುದಕ್ಕೂ ಅವಕಾಶ ಇಲ್ಲ. ಇಷ್ಟು ದಿವಸ ಕುಡಿತಾ ಇದೆ ನನ್ನ ದೇಹ, ನನ್ನ ದುಡ್ಡು, ನನ್ನ ದುಡಿಮೆ. ಆದರೆ ಈಗ ನನ್ನ ಒಳಗಡೆ ಒಬ್ಬರು ಬಂದಿದ್ದಾರೆ, ಕೊಂಡ್ಕೊಬಿಟ್ಟಿದ್ದಾರೆ ನನ್ನನ್ನು. ಈಗ ನನ್ನ ಸೊತ್ತಲ್ಲ, ದೇವರ ಸೊತ್ತು. ಆದುದರಿಂದ ಈಗ ಅದು ಯಾವುದೂ ಇಲ್ಲ. ಸ್ಟಾಪ್. ಈ ದೇಹದ ಮುಖಾಂತರ ದೇವರಿಗೆ ಮಹಿಮೆ ಆಗಬೇಕು, ದೇವರ ಸೇವೆ ಮಾಡಬೇಕು, ಶುಭ ಸಂದೇಶ ಸಾರಬೇಕು. ನಿಮ್ಮ ಕೈ, ಕಾಲು, ಬಾಯಿ, ಶರೀರ ಎಲ್ಲ ಸುವಾರ್ತೆಗಾಗಿ ಉಪಯೋಗ ಆಗಬೇಕು. ಸ್ವಾರ್ಥಕ್ಕಾಗಿ ಅಲ್ಲ, ಸುವಾರ್ತೆಗಾಗಿ, ಶುಭ ಸಂದೇಶಕ್ಕಾಗಿ, ದೇವರ ರಾಜ್ಯಕ್ಕಾಗಿ ಯೇಸು ನಿಮ್ಮ ಮುಖಾಂತರ ಚಲಿಸಲಿಕ್ಕೆ ಬಯಸ್ತಾ ಇದ್ದಾರೆ. ಪರಿಶುದ್ಧಾತ್ಮರು ನಿಮ್ಮ ಮುಖಾಂತರ ಮೂವ್ ಆಗಲಿಕ್ಕೆ ಬಯಸ್ತಾ ಇದ್ದಾರೆ. If you let the Holy Spirit to work through you, Holy Spirit will work through you. Whenever Holy Spirit works through you, He will always bring glory to Jesus and Jesus and Jesus alone. When you work through your body, you always try to bring glory to yourself. ಯಾವಾಗ ಪವಿತ್ರಾತ್ಮರು ನಿನ್ನ ಮುಖಾಂತರ ನಿಜವಾಗಲೂ ಕ್ರಿಯೆ ಮಾಡ್ತಾರೋ, ಪವಿತ್ರಾತ್ಮರು ಯಾವಾಗಲೂ ಯೇಸುವಿಗೆ ಮಹಿಮೆ ತರಲಿಕ್ಕೆ ಬಯಸ್ತಾರೆ. ನೆನ್ಪಿಟ್ಕೊಳ್ಳಿ. ಯಾವಾಗ ನೀನು ಕೆಲಸ ಮಾಡ್ತೀಯೋ ಆಗ ನಿನಗೆ ಸ್ವಂತ ಮಹಿಮೆಗೋಸ್ಕರ ನೀನು ಕೆಲಸ ಮಾಡ್ತೀಯ.
ಯಾವಾಗ ನಿನ್ನ ಮುಖಾಂತರ ಪರಿಶುದ್ಧಾತ್ಮರು ಕ್ರಿಯೆ ಮಾಡಿ ಯೇಸುವಿಗೆ ಮಹಿಮೆ ತರುವ ಜೀವನ ನೀನು ಜೀವಿಸ್ತೀಯೋ ಆ ಜೀವನವೇ ನಿನಗೆ ತೃಪ್ತಿಕರವಾದ ಜೀವನವಾಗಿರ್ತದೆ, ನಿಜವಾದ ತೃಪ್ತಿ ತರುವ ಆನಂದ ತರುವ ಜೀವನವಾಗಿರ್ತದೆ. ಅಂಥ ಜೀವನ ನಮಗೆ ದೇವರು ಕೊಟ್ಟಿದ್ದಾರೆ ಎಲ್ರಿಗೂ. ಬುದ್ಧಿವಂತರು ಬದುಕ್ತಾರೆ, ಬುದ್ಧಿಹೀನರು ಅದನ್ನು ಕಳ್ಕೊಳ್ತಾರೆ. ನೀವೆಲ್ಲರೂ ಬುದ್ಧಿವಂತರಾಗಿ ಆ ಜೀವನವನ್ನು ಜೀವಿಸಿ. ಈ ಭೂಮಿಯಲ್ಲಿ ಜೀವಿಸ್ಲಿಕ್ಕಿರೋದು ಒಂದೇ ಚಾನ್ಸ್, ಆ ಚಾನ್ಸ್ ಬೆಸ್ಟ್ ಚಾನ್ಸ್ ಆಗಿ ಉಪಯೋಗಿಸ್ಕೊಳ್ಳಿ. ಈ ಭೂಮಿಯಲ್ಲಿ ನಿಮಗೆ ಬದುಕಲಿಕ್ಕಿರುವ ಚಾನ್ಸ್ ಒಂದು ಬೆಸ್ಟ್ ಚಾನ್ಸ್ ಆಗಿ ಉಪಯೋಗ ಆಗಬೇಕಾದ್ರೆ ನಾನು ಹೇಳಿದ ಹಾಗೆ, ಬೆಳಗ್ಗೆ ಹೇಳಿದ ಹಾಗೆ, ಮೊದಲು ಪವಿತ್ರಾತ್ಮರನ್ನ ಸ್ವೀಕಾರ ಮಾಡಬೇಕು. ಎರಡನೇದಾಗಿ ಈಗ ನಾವು ವಾಕ್ಯದಲ್ಲಿ ಕೇಳಿಸ್ಕೊಂಡ ಹಾಗೆ, ಇನ್ನು ಮುಂದೆ ನಿನ್ನ ದೇಹದ ಮುಖಾಂತರ, ದಟ್ ಮೀನ್ಸ್ ಥ್ರೂ ಯುವರ್ ಲೈಫ್, ಥ್ರೂ ಯುವರ್ ಬಾಡಿ, ಯು ಮಸ್ಟ್ ಬ್ರಿಂಗ್ ಗ್ಲೋರಿ ಟು ಗಾಡ್. ದೇವರಿಗೆ ಮಹಿಮೆ ತರುವ ಒಂದು ಜೀವನವನ್ನು ಜೀವಿಸಬೇಕು. ಯಾಕೆಂದರೆ ನಮಗೆ ಮಹಿಮೆ ಉಳ್ಳ ಶರೀರ ಇದೆ, ಮಹಿಮೆ ಉಳ್ಳ ಜೀವನ ಇದೆ, ಶಾಶ್ವತ ಮಹಿಮೆ ಉಳ್ಳ ಜೀವನ ಇದೆ, ಶಾಶ್ವತ ಮಹಿಮೆ ಉಳ್ಳ ನೂತನ ದೇಹ ನಮಗೆ ದೇವರು ಕೊಡ್ತಾರೆ. ಮತ್ತೆ ಯಾಕೆ ಈ ದೇಹದ ಬಗ್ಗೆ ತಲೆ ಕೆಡಿಸ್ಕೊಳ್ತೀರಾ ಜಾಸ್ತಿ? ಈ ಜೀವಿತದ ಬಗ್ಗೆ ಯಾಕೆ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ತೀರಾ? ಅದರಿಂದ ನಿಮ್ಮ ಮನಸ್ಸಿಗೆ ನೀವು ಹೇಳ್ಕೋಬೇಕು, ಇಲ್ಲ, ಇನ್ನು ಮುಂದೆ ಬದುಕಿದರು ಸತ್ತರು ಯೇಸುವಿಗಾಗಿ. ಹೇಳಿ ನೋಡೋಣ. ಇನ್ನು ಮುಂದೆ ಬದುಕಿದರು ಸತ್ತರು ಯೇಸುವಿಗಾಗಿ. ಯಾರಿಗಾಗಿ? ಯಾಕೆ ಈ ಕಡೆ ಹೆಂಗಸರಿಗೆ ಯಾರಿಗೂ ಇಷ್ಟ ಇಲ್ವಾ? ಓಕೆ, ನೀವು ಯಾರಿಗಾದರೂ ಬದುಕಿ ಯಾರಿಗಾದರೂ ಸಾಯಿರಿ, ನನಗೇನು ತೊಂದರೆ ಇಲ್ಲ. ಸೊ ನಿಮಗಿಷ್ಟ ಇದ್ದರೆ ಹೇಳಿ, ಇನ್ನು ಮುಂದೆ ನಾನು ಬದುಕಿದರು ಸತ್ತರು ಯೇಸುವಿಗಾಗಿ. ಹೇಳಿ ನೋಡೋಣ. ಬದುಕಕ್ಕೆ ಇಷ್ಟ ಇದ್ದವ್ರು ಹೇಳಿ, ಸುಮ್ಮನೆ ಮಂತ್ರವಾದಿಗಳ ಥರ ಮಂತ್ರ ಹೇಳೋತ್ತರ ಹೇಳಬೇಡಿ. ಇನ್ನು ಮುಂದೆ ನಾನು ಬದುಕಿದರು ಸತ್ತರು ಅದು ಯೇಸುವಿಗಾಗಿ. ಇನ್ನು ಮುಂದೆ ನಾನು ಬದುಕಿದರು ಸತ್ತರು ಅದು ಯೇಸು ಪ್ರಭುವಿಗಾಗಿ ಮಾತ್ರ. ಹಾಲೆಲೂಯ, ಹಾಲೆಲೂಯ. ಯಾರೆಲ್ಲ ನೀವು ಕೈ ಎತ್ತಿ ಜೋರಾಗಿ ಹೇಳಿದ್ದೀರೋ ಒಳ್ಳೆಯದೇ ಹೇಳಿದ್ದೀರಿ. ಆದರೆ ಒಂದಂತೂ ನೆನ್ಪಿಟ್ಕೊಂಡಿರಿ, ಈ ಮಾತು ಕೇಳಿಸ್ಕೊಂಡಂಥ ಪಿಶಾಚಿ ಸುಮ್ಮನೆ ಇರೋದಿಲ್ಲ. ನೀನು ಯೇಸುಗಾಗಿ ಬದುಕ್ತೀಯಾ, ಅದು ಹೆಂಗೆ ಬದುಕ್ತೀಯ ನಾನು ನೋಡ್ತೀನಿ ಇರು ಅಂತ ಹೇಳಿಬಿಟ್ಟು ಅನೇಕ ರೀತಿಯಲ್ಲಿ ನಮ್ಮನ್ನು ವಂಚಿಸ್ತಾನೆ. ಅನೇಕ ರೀತಿಯಲ್ಲಿ ಅಂದರೆ ಕೆಲವರನ್ನ ಹೆದರಿಸ್ಲಿ ವಂಚಿಸ್ತಾನೆ, ಕೆಲವರನ್ನು ಅವನೇನು ಮಾಡ್ತಾನೆ ಅಂದರೆ ಲೋಕವನ್ನು ತೋರಿಸಿ ವಂಚಿಸ್ತಾನೆ, ಬೆದರಿಕೆಗಳಿಂದ ವಂಚಿಸ್ತಾನೆ, ಬೆದರಿಕೆ ಉಂಟು ಮಾಡ್ತಾನೆ, ಹೆದರಿಕೆ ಉಂಟಾಗುವ ಪರಿಸ್ಥಿತಿಗಳಲ್ಲಿ ಅವನು ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಮಾತ್ರವಲ್ಲ, ಕೆಲವರಿಗೆ ಹೆಚ್ಚು ಸುಖ ಭೋಗಗಳನ್ನು ಕೊಡುವಂತೆ ಮಾಡ್ತಾನೆ. ಎರಡೂ ಡೇಂಜರೇ. ಬಿದ್ದೋಗಬೇಡಿ ಅಷ್ಟೇ, ಬಿದ್ದೋಗಬಾರ್ದು. ಯೇಸು ಸ್ವಾಮಿ ನಮ್ಗೆ ಹೇಳಿದ್ದಾರೆ. ಮತ್ತಾಯನ ಲೂಕನ ಶುಭ ಸಂದೇಶದಲ್ಲಿ 21ನೇ ಅಧ್ಯಾಯನ 22ನೇ ಅಧ್ಯಾಯನ ಇದೆ ನೋಡಿ, 34ನೇ ವಾಕ್ಯ, 21-34 ಅನಿಸುತ್ತೆ. ಓದಪ್ಪ. ಮಿತಿಮೀರಿದ ಭೋಜನದಿಂದಾಗಲಿ, ಮಿತಿಮೀರಿದ ಭೋಜನದಿಂದ ಆಗಲಿ, ಕುಡಿತದಿಂದಾಗಲಿ, ಲೌಕಿಕ ಚಿಂತೆಗಳಿಂದಾಗಲಿ, ಮೂರು ಡೇಂಜರಸ್ ಆಯ್ತಾ. ಮಿತಿಮೀರಿದ ಭೋಜನ, ಇಲ್ಲಿ ಭೋಜನ ಅಂತ ಹೇಳುವಾಗ ಬರೀ ತಿನ್ನೋದು ಮಾತ್ರ ಅಲ್ಲ, ತಿನ್ನೋದೊಂದು ಮುಖ್ಯವಾದ ವಿಷಯ. ಕೆಲವರು ತಿನ್ನಲಿಕ್ಕೋಸ್ಕರನೇ ಬದುಕಿದವರು ಎಷ್ಟೋ ಜನ ಇದ್ದಾರೆ. ಲೈಫ್ ಈಸ್ ಓನ್ಲಿ ಟು ಎಂಜಾಯ್. ಇದಾರ ಯಾರಾದರೂ ಆ ಥರ? ಜೀವನ ಇರೋದೇ ಎಂಜಾಯ್ ಮಾಡಲಿಕ್ಕೆ. ಆಮೇಲೆ ನಾವು ಕ್ರಿಶ್ಚಿಯನ್ಸ್ ಅಲ್ವಾ, ಪ್ರಾರ್ಥನೆ ಮಾಡಬೇಕು, ಚರ್ಚಿಗೆ ಹೋಗಬೇಕು, ಅದೊಂದು ಸೈಡಿಗೆ ಇರಲಿ, ಸೈಡ್ ಬಿಸ್ನೆಸ್ ಥರ, ಸ್ಟೆಪ್ನಿ ಥರ. ಸ್ಟೆಪ್ನಿ ಅಂದರೆ ಗೊತ್ತಾಯ್ತಲ್ಲ? ಕಾರ್ದು ಸ್ಟೆಪ್ನಿ ಅಲ್ಲ, ಇನ್ನೊಂದು ಸ್ಟೆಪ್ನಿ ಇರುತ್ತೆ ಕೆಲವ್ರ ಜೀವನದಲ್ಲಿ. ಆ ಥರ ಹೇಗಿರುತ್ತದು? ಜೀಸಸ್ ಆ ಥರ ಕೆಲವ್ರ ಜೀವನದಲ್ಲಿ. ಅವ್ರ ಹೆಂಡತಿ ಯಾರು? ಹೆಂಡತಿ ಲೋಕ, ಅವರ ಹೆಂಡತಿ ಲೋಕ. ಜೀಸಸ್ ಸೈಡ್ಗೆ ಎಕ್ಸ್ಟ್ರಾ ಬೇಕಾದಾಗ ಯೂಸ್ ಮಾಡೋದು. ಭಾನುವಾರ ಮಾತ್ರ, ಈಸ್ಟರ್ಗೆ ಮಾತ್ರ, ಕ್ರಿಸ್ಮಸ್ಗೆ ಮಾತ್ರ, ಭಾನುವಾರ ಮಾತ್ರ. ಇನ್ನು ಪ್ಯಾರಿಸ್ ಪ್ರೀಸ್ಟ್ ಜಾಸ್ತಿ ಆವಾಜ್ ಹಾಕಿದರೆ ಆವಾಗ ಮಾತ್ರ ಅಂತ ಒಂದು ಟೈಮಿಗೆ ಮಾತ್ರ. ಮಿಕ್ಕಿದ ಟೈಮ್ ಲೋಕನೇ ಎಲ್ಲ. ತಿನ್ನು, ಕುಡಿ, ಮಜಾ ಮಾಡು, ಚೆನ್ನಾಗಿ ದುಡಿ ಆಯಿತಾ? ಚೆನ್ನಾಗಿ ಓದು, ಫಸ್ಟು ಓದಿಸು ಮಕ್ಕಳಿಗೆ, ಚೆನ್ನಾಗಿ ಓದಿಸು. ಆಮೇಲೆ ಅವ್ರು ದುಡಿತಾರೆ, ಚೆನ್ನಾಗಿ ದುಡಿತಾರೆ.
ಆಮೇಲೆ ದುಡಿದು ಚೆನ್ನಾಗಿ ತಿಂದು ಕುಡಿದು ಮಜಾ ಮಾಡ್ತಾರೆ. ಅಲ್ಲಿಗೆ ಅವ್ರ ಲೋಕವನ್ನು ಮದುವೆ ಆಗಿ ಆಯಿತು. ಜೀಸಸ್ ಸೈಡಿಗೆ. ಹೆಂಡತಿ ಇಲ್ಲಿದ್ದಾಗ ವಾರಕ್ಕೊಂದ್ಸರಿ ಅಪರೂಪಕ್ಕೆ ಕೆಲವರು ಹೋಗ್ತಾರಲ್ಲ, ಹಾಗೆ ಕೆಲ ಗಂಡಸರು ಮದುವೆ ಆದವರು ಹೆಂಡತಿ ಜೊತೆಗೆ ಇರ್ತಾರೆ, ಆದರೂ ಒಂದು ಸೈಡಿಗೆ ಬೇಕಲ್ಲ ಕೆಲವು ಟೈಮ್ ಕೆಲವರಿಗೆ. ಕ್ರಿಶ್ಚಿಯನ್ಸ್, ಹುಟ್ಟು ಕ್ರಿಶ್ಚಿಯನ್ಸ್ ಮತ್ತು ಕಥೋಲಿಕರು ಎಲ್ಲರೂ ಅಲ್ಲ, ಅನೇಕರಿದ್ದಾರೆ ಕೆಲವರು. ಅವ್ರನ್ನೆಲ್ಲ ಕ್ರಿಶ್ಚಿಯನ್ಸ್ ಅಂತ ಕರೆಯೋರಿಗೆ ಬುದ್ಧಿ ಇಲ್ಲ ಅಷ್ಟೇ. ಆಗಿಬಿಟ್ಟಿದ್ದಾರೆ ಹೆಂಗೋ, ಅವರು ಜಾತಿಯಲ್ಲಿ ಬಂದುಬಿಟ್ಟಿದ್ದಾರೆ ತೇಲ್ಕೊಂಡು. ಈ ಕೆಲವೊಂದು ಮೀನುಗಳೆಲ್ಲ ಸತ್ತಿದ್ದೆಲ್ಲ ತೇಲ್ಕೊಂಡು ಬರುತ್ತಲ್ಲ, ಹಾಗೆ ಜೀವ ಇರೋ ಮೀನು ಜೊತೆಗೆ ಸತ್ತು ಮೀನು ಹೇಗೋ ತೇಲ್ಕೊಂಡು ಬಂದುಬಿಟ್ಟಿದೆ. ಸತ್ತು ಮೀನನ್ನ ಯಾರೂ ತಗೊಳ್ಳೋಲ್ಲ, ಹಿಡಿದು ಬಿಟ್ಟ ಮೇಲೆ ಸತ್ತೋಗಿರೋ ತಗೊಳ್ತಾರೆ. ಸತ್ತು ಮೀನು ತೇಲ್ಕೊಂಡು ಬಂದರೆ ಯಾರೂ ತಿನ್ನೋಲ್ಲ, ತಗೊಂಡೋಗಿ ತಿಂತಾರಾ? ಹಾಂ, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಆ ರೀತಿ ಒಂದು ಸತ್ತು ಕ್ರಿಶ್ಚಿಯನ್ ಆಗಿ ಇನ್ಮೇಲೆ ತೇಲ್ಬೇಡ ಈ ಲೋಕದಲ್ಲಿ. ಜೀವ ಇರುವ, ಪವಿತ್ರಾತ್ಮ ಇರುವ ಒಳ್ಳೆಯ ಕ್ರೈಸ್ತನಾಗಿ ತೇಲು. ಸತ್ತವರಿಗೆ ಜೀವ ಕೊಡಲಿಕ್ಕೆ ಯೇಸು ಬಂದಿತ್ತು. ಸತ್ತವ್ರನ್ನ ಬಿಟ್ಟು ಬದುಕು. ಇನ್ಮೇಲೆ ಮನೆಗೆ ಹೋದ್ಮೇಲೆ ಸತ್ತವ್ರ ಜೊತೆ ಸೇರಿಕೊಂಡು ನೀನು ತೇಲ್ಕೊಂಡು ಹೋಗಬೇಡ, ಸತ್ತವ್ರನ್ನ ಬಿಟ್ಟು ಬಾ. ಸತ್ತವ್ರಿಗೆ ಬೇಜಾರಾದರೂ ಪರವಾಗಿಲ್ಲ, ಸತ್ತವ್ರಂದು ಯಾರು ಈ ರೀತಿ ಇರೋದೊಂದು ಲೈಫ್ ಎಂಜಾಯ್ ಮಾಡಬೇಕು. ಚೆನ್ನಾಗಿ ತಿನ್ನು, ಚೆನ್ನಾಗಿ ಕುಡಿ, ಚೆನ್ನಾಗಿ ದುಡಿ, ಮಜಾ ಮಾಡು. ಭಾನುವಾರ ಚರ್ಚಿಗೆ ಹೋದರೆ ಸಾಕು, ಎಲ್ಲ ಸರಿ ಆಗುತ್ತೆ. ಅವರೇ ಸತ್ತವರು, ಆತ್ಮದಲ್ಲಿ ಸತ್ತೋಗ್ಬಿಟ್ಟಿದ್ದಾರೆ ಅವರು. ಜೀವನ ಇರೋದು ತಿಂದು ಕುಡಿದು ಮಜಾ ಮಾಡಲಿಕ್ಕಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ಮಿತಿ ಮೀರಿದ ಭೋಜನದಿಂದ. ತಿನ್ನೋದಂದ್ರೆ ನಾನು ಹೇಳ್ತಾರೆ ಬರೀ ಊಟದ ಬಗ್ಗೆ ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಬಟ್ಟೆ, ತಿನ್ನು, ಶಾಪಿಂಗ್, ಸಿನಿಮಾ, ಅದು ಇದು, ಸ್ಪೋರ್ಟ್ಸ್, ಎಂಟರ್ಟೈನ್ಮೆಂಟ್, ಇದೆಲ್ಲ ಇದಕ್ಕೆ ಸಂಬಂಧಪಟ್ಟಿದ್ದು. ಆಲ್ ಸೆನ್ಶುವಲ್ ಪ್ಲೆಷರ್ಸ್ ಆಫ್ ದಿಸ್ ವರ್ಲ್ಡ್. ನಮ್ಮ ಪಂಚೇಂದ್ರಿಯಗಳ ಮುಖಾಂತರ ಪಡೆದುಕೊಳ್ಳಬಹುದಾದ ಸರ್ವ ಸುಖಗಳು. ಹಾಗಾದರೆ ನಾವು ಸುಖವಾಗಿರಬಾರ್ದ? ಸುಖವಾಗಿರಬೇಕು. ದೇವರು ಎಲ್ಲರನ್ನೂ ಸುಖವಾಗಿ ಇಟ್ಟಿದ್ದಾರೆ. ಊಟ ಮಾಡೋದು ಬೇಡ ಅಂತ ದೇವ್ರು ಹೇಳ್ತಾ ಇಲ್ಲ, ನೀರು ಕುಡಿಬೇಡ ಅಂತ ಹೇಳ್ತಾ ಇಲ್ಲ, ಆಟ ಆಡಬೇಡ ಅಂತ ಹೇಳ್ತಾ ಇಲ್ಲ, ದುಡಿಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಜೀವನ ಇರೋದೇ ಇದಕ್ಕೋಸ್ಕರ ಅಂತ ಬದುಕೋರು ಎಷ್ಟೋ ಜನ ಇದ್ದಾರೆ. ಅದು ಪ್ರಯೋಜನ ಇಲ್ಲ. ಲೈಫ್ ಈಸ್ ನಾಟ್ ಫಾರ್ ದ್ಯಾಟ್. ಲೈಫ್ ಈಸ್ ನಾಟ್ ಫಾರ್ ಎಂಟರ್ಟೈನ್ಮೆಂಟ್. Life is not for food, eating, drinking, merrymaking. No, life is not for that. Life, if you are a Christian, I'm talking to Christians. If you are a Christian, you are supposed to bring glory to God. Your body, your life, your family, your duty, your job, your business, your ministry, your prayer group, everything, through that God must be glorified. ನಿನ್ನ ಪ್ರತಿಯೊಂದರ ಮುಖಾಂತರ ದೇವರಿಗೆ ಮಹಿಮೆ ಆಗಬೇಕಷ್ಟೇ. ನೀನೇನಾದರೂ ಮಾಡು. ಯೇಸು ಸ್ವಾಮಿ ಏನು ಹೇಳ್ತಾರೆ ಓದಿ. ಮಿತಿಮೀರಿದ ಭೋಜನದಿಂದಾಗಲಿ, ಮಿತಿಮೀರಿದ ಭೋಜನದಿಂದಾಗಲಿ, ಕುಡಿತದಿಂದಾಗಲಿ, ಡ್ರಂಕಡ್ನೆಸ್, ಕುಡಿತದಿಂದ ಆಗಲಿ, ಲೌಕಿಕ ಈ ಚಿಂತೆಗಳಿಂದ, ಕುಡುಕರು ಕಳ್ಳರು ಏನು ಮಾಡ್ತಾರೆ ಗೊತ್ತಾ? ಇವರು ಕುಡಿಯೋದಲ್ದೇನೆ ಯೇಸು ಸ್ವಾಮಿನೂ ಕುಡ್ಕೊಂಡು ಮಾಡಿಬಿಡ್ತಾರೆ ಕೆಲವರು. ಯೇಸು ಸ್ವಾಮಿ ದ್ರಾಕ್ಷಾರಸ ಮಾಡಿಕೊಟ್ಟಿಲ್ವಾ? ಯೇಸು ಸ್ವಾಮಿ ದ್ರಾಕ್ಷಾರಸ ಮಾಡಿಕೊಡ್ಬೋದು, ನಾವು ಕುಡಿಬಾರ್ದಾ? ನಾವು ಕುಡಿದ್ರೆ ತಪ್ಪಾಗ್ಬಿಡುತ್ತಾ? ಈ ರೀತಿ ಕಳ್ಳಗೊಂದು ಪಿಳ್ಳೆ ನವ. ಅದು ಯೇಸುದೇ ಹೆಸರು ಬೇಕಾಗಿತ್ತು ಇವರಿಗೆ. ಹಾಗಾದರೆ ಅವ್ರಿಗೆ ನಾನು ಕೇಳ್ತೀನಿ, ಯೇಸು ಕ್ರಿಸ್ತರು ಕುಡಿದು ಎಷ್ಟು ಸರಿ ಚರಂಡಿಲಿ ಬಿದ್ದರು? ಯೇಸು ಕ್ರಿಸ್ತರು ಕುಡಿದು 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 ಎಷ್ಟು ಜನರು ಮನೆ ಹಾಳು ಮಾಡಿದ್ದಾರೆ? ಯೇಸು ಕ್ರಿಸ್ತರು ಕುಡಿದು 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 ಎಷ್ಟು ಶರೀರದ ಭಾಗ ಡ್ಯಾಮೇಜ್ ಮಾಡ್ಕೊಂಡಿದ್ದಾರೆ? ಯೇಸು ಕ್ರಿಸ್ತರು ಕುಡಿದು ಕುಡಿದು ದೊಡ್ಡ ಕುಡ್ಕಂಬ ಅಂತ ಮಾತೆ ಮರಿಯಮ್ಮನವ್ರು ಎಷ್ಟು ಸಾರಿ ಎದೆ ಬಡ್ಕೊಂಡು ಕಣ್ಣೀರು ಸುರಿಸಿದ್ದಾರೆ? ಯೇಸು ಕ್ರಿಸ್ತರನ್ನ ಈ ಕುಡ್ಕ ಅಂತ ಹೇಳ್ತಾರೋರು ಯಾರು ಗೊತ್ತಾ? ಹೆಚ್ಚಾಗಿ ಈ ಕಥೋಲಿಕ ಸಭೆಯಲ್ಲಿರ್ತಕ್ಕಂಥ ಕೆಲವು ಕುಡುಕರಿದ್ದಾರೆ, ಅವರೇ. ಬೇರೆ ಎಲ್ಲೂ ನಾನು ಕೇಳಿಸ್ಕೊಂಡಿಲ್ಲ ಅಷ್ಟೊಂದು. ಕಥೋಲಿಕ ಸಭೆಯಲ್ಲಿ, ಧರ್ಮಸಭೆಯಲ್ಲಿ ಕೆಲವೊಂದು ಕಥೋಲಿಕ ಕ್ರೈಸ್ತರಿದ್ದಾರೆ, ಮಹಾ ಕುಡುಕರು. ಅವ್ರು ಕುಡಿಲಿಕ್ಕಾಗೇ ಹುಟ್ಟಿದವ್ರು ಅನಿಸುತ್ತೆ. ಅವ್ರು ಹೇಳೋದು ಅವರೇ ಯೇಸುನ ಕುಡ್ಕೊಂಡು ಮಾಡಿರೋದು. ಯೇಸು ಕುಡಿದಿಲ್ವಾ? ಯೇಸು ದ್ರಾಕ್ಷಾರಸ, ನೀರನ್ನು ದ್ರಾಕ್ಷಾರಸ ಮಾಡಿಲ್ವಾ? ಹಾಗಾದರೆ ಈ ಕುಡುಕರಿಗೆಲ್ಲ ನಾನು ಹೇಳ್ತೀನಿ, ನೀವು ಕುಡೀರಿ. ಮನೆಗೆ ದೊಡ್ಡ ಬಕೆಟಲ್ಲಿ ನೀರಿಟ್ಕೊಂಡು ಅದನ್ನೇ ಪ್ರಾರ್ಥಿಸಿ ಅದನ್ನು ದ್ರಾಕ್ಷಾರಸ ಮಾಡಿ ಕುಡೀರಿ, ಚೆನ್ನಾಗಿ ಕುಡೀರಿ. ಯೇಸು ಎಲ್ಲೂ ಹೋಗಿಬಿಟ್ಟು ಬಟ್ಟಿ ಸಹಾಯ ಮಾಡ್ಕೊಂಡು ಕುಡ್ದಿಲ್ಲಪ್ಪ. ಹಲೋ ಮಿಸ್ಟರ್ ಕುಡ್ಕ,
ಏಸು ಕುಡಿದ್ರಂತೆ, ಏಸು ದ್ರಾಕ್ಷಾರಸ ಮಾಡಿಕೊಟ್ರಂತೆ, ಅದು ತಪ್ಪಲ್ವಾ? ಅದಕ್ಕೆ ನಾವು ಕುಡಿಯೋದು. ನಿಮ್ಮನ್ನೆಲ್ಲ ಇನ್ನೂ ಚರ್ಚ್ ಒಳಗಡೆ ಸಂಸ್ಕಾರ ಕೊಟ್ಟು ಇಟ್ಕೊಂಡಿದ್ದಾರಲ್ಲ, ಅವ್ರಿಗೆ ಹೇಳಬೇಕೇನಾದರೂ. ಇನ್ನು ಅವರು ನಿಮ್ಮ ಗುಂಪಲ್ಲೇ ಇದ್ದರೆ ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಹೊಲನೇ ಎದ್ದು ಬೇಲಿನೇ ಎದ್ದು ಹೊಲ ಮೇಯಿದ್ರೆ ಬೇಲಿ ಯಾರಿಗೆ ಕಟ್ಟೋಕ್ಕಾಗತ್ತೆ? ಎಲ್ಲ ಹೋಯ್ತು, ಎಲ್ಲ ಹೋಯ್ತು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ್ಯ, ಯೇಸುವೇ ಸ್ತೋತ್ರ. ಏನಿವೆ, ಕುಡುಕರನ್ನ ಬಿಟ್ಬಿಡೋಣ, ಸ್ವಲ್ಪ ಅವ್ರು ರೆಸ್ಟ್ ಮಾಡಲಿ. ಮಿತಿಮೀರಿದ ಭೋಜನದಿಂದಾಗಲಿ, ಇನ್ನೀ ಕುಡುಕರೆಲ್ಲ ಸಂಘ ಮಾಡ್ಕೊಂಡು ಯಾವತ್ತು ನಾನು ಹಿಡಿಯೋಕ್ಕೆ ಬರ್ತಾರೋ ಗೊತ್ತಿಲ್ಲ. ಏನಿವೆ, ನಥಿಂಗ್ ಟು ಬಿ ವರಿಡ್. ಆಮೇಲೆ ನೋಡೋಣ, ಬಂದಾಗ ನೋಡೋಣ. ಎಂತೆಂಥವ್ರ ಕೈಲೂ ತಪ್ಪಿಸ್ಕೊಂಡಿದ್ದೀವಿ, ಇನ್ನು ಕುಡುಕರ ಕೈಲಿ ತಪ್ಪಿಸ್ಕೊಳ್ಳೋದು ಸುಲಭ ಬಿಡಿ. ಅವ್ರು ಫುಲ್ ಟೈಟಲ್ ಬರ್ತಾರೆ, ಏನೋ ಹೇಳಿ ತಪ್ಪಿಸ್ಕೋಬೋದು. ಏನಿವೆ, ಮುಂದೆ ಓದಿ. ಲೌಕಿಕ ಚಿಂತೆಗಳಿಂದಾಗಲಿ, ಮಿತಿಮೀರಿದ ಕುಡುಕತನದಿಂದಾಗಲಿ, ಭೋಜನದಿಂದಾಗಲಿ, ಲೌಕಿಕ ಚಿಂತೆಗಳು. ಇದ್ಯಾವುದು ಅಂದರೆ ನೀವು ಕೂತ್ಕೊಂಡು ಮಾಡ್ತಾ ಇದ್ದೀರಲ್ಲ, ಅದೇ ಬರೀ ಈ ಚಿಂತೆ. ಕೆಲವರು ತಲೆ ಮೇಲೆ ಮೂಟೆ ಇಟ್ಕೊಂಡಂಗೆ ಇರ್ತೀರಲ್ವ, ನೀವೇ ಎಲ್ಲ, ನಿಮ್ಮನ್ನು ಬಿಟ್ಟರೆ ಏನೂ ಇಲ್ಲ, ನೀವೇ ದೇವ್ರ ಥರ. ನಿಮ್ಮ ಮನೆಗೆ ನೀವೇ ದೇವರು. ನಾನಿಲ್ಲ ಅಂದರೆ ನನ್ನ ಮನೆ ನಡೆಯಲ್ಲ, ನಾನಿಲ್ಲ ಅಂದರೆ ಏನೂ ನಡೆಯಲ್ಲ. ಸೂರ್ಯ ಹುಟ್ಟಲ್ಲ, ಚಂದ್ರ ಬರಲ್ಲ, ಫ್ಯಾನ್ ತಿರುಗಲ್ಲ, ನಾನಿದ್ದಕ್ಕೆ ಎಲ್ಲ ಆಗ್ತಾ ಇರೋದು. ಎಷ್ಟು ಟೆನ್ಷನ್ ಗೊತ್ತಾ ನನಗೆ. ಅಯ್ಯೋ, ನಿನ್ನೂ ದೇವ್ರು ಉಳಿಸಿದಾರಲ್ಲ, ಅದೇ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಯಾಕಷ್ಟು ಟೆನ್ಷನ್ ಮಾಡ್ಕೊತೀಯ? ಆರಾಮಾಗಿರು. ನೀನಿದ್ದರೂ ನೀನು ಸತ್ರು ಸೂರ್ಯೋದಯ ಆಗುತ್ತೆ, ಸೂರ್ಯ ಹುಟ್ಟುತ್ತೆ, ಸೂರ್ಯ ಮುಳುಗುತ್ತೆ. ಅಂದರೆ ಹುಟ್ಟಲ್ಲ, ಸೂರ್ಯ ಇರುತ್ತಲ್ಲೇ, ಭೂಮಿ ತಿರುಗ್ತಾನೆ ಇರುತ್ತೆ. ನೀನು ಯಾಕಷ್ಟು ಟೆನ್ಷನ್ ಮಾಡ್ಕೊತೀಯ? ಅಯ್ಯೋ, ನನ್ನ ಮಕ್ಕಳು ಮೊಮ್ಮಕ್ಕಳು ಅವರು ಇರ್ತಾರೆ, ಏನೂ ಆಗಲ್ಲ. ನೀನು ಇದ್ದರೂ ಇರ್ತಾರೆ, ಹೋದರೂ ಇರ್ತಾರೆ. ಯಾಕೆ ಟೆನ್ಷನ್ ಯಾಕೆ ಮಾಡ್ಕೊಳ್ತೀಯ? ಸಮಾಧಾನಕ್ಕೆ ಬದುಕು. ಮಿತಿಮೀರಿದ ಕುಡುಕುತನ ಆಗ್ಬಿಟ್ರೆ ಹಿಂಗೆ ಚಿಂತೆ ಬರ್ತದೆ. ಚಿಂತೆ ಮಾಡಬೇಡಿ. ಏನಕ್ಕೆ ಚಿಂತೆ ಮಾಡ್ತೀರಾ? ಸಂತೋಷವಾಗಿ ಬದುಕಿ. ಇರೋ ಒಂದು ಅಲ್ಪ ಆಯಸ್ಸನ್ನು ನೆಮ್ಮದಿಯಾಗಿ ಬದುಕಿ, ಯೇಸುಗಾಗಿ ಬದುಕಿ, ಕ್ರೈಸ್ತ ಜೀವನ ಜೀವಿಸಿ. ಸುಮ್ಮನೆ ಕ್ರಿಶ್ಚಿಯನ್ ಅಂದ್ಕೊಂಡು ಬಾಯಲ್ಲಿ ಹೇಳ್ಕೊಂಡು ಬದುಕಬೇಡಿ, ಕ್ರೈಸ್ತರಾಗಿ ಬದುಕಿ. ದೇವರು ಅದನ್ನು ಬಯಸ್ತಾ ಇದ್ದಾರೆ. ಯೇಸು ಸ್ವಾಮಿ ಹೇಳೋ ಮಾತಿದು. ಮಿತಿಮೀರಿದ ಭೋಜನದಿಂದಾಗಲಿ, ಕುಡುಕುತನದಿಂದಾಗಲಿ, ಅಥವಾ ಲೌಕಿಕ ಚಿಂತೆಗಳಿಂದಾಗಲಿ, ಲೋಕ ಸಂಬಂಧವಾದ ಚಿಂತೆಗಳಿಂದಾಗಲಿ ಮಂದಮತಿಗಳಾಗಬೇಡಿ, ಬುದ್ಧಿಹೀನರಾಗಬೇಡಿ, ವಂಚನೆಗೊಳಗಾಗಬೇಡಿ. ಬದಲಾಗಿ ಏನು ಮಾಡಬೇಕಂತೆ? ಆ ದಿನವು ಅನಿರೀಕ್ಷಿತ ಉರುಳಿನ. ಆ ದಿನ ಯಾವ ದಿನ? ಯೇಸುವಿನ ಬರೋಣ, ಯೇಸು ಬರುವ ದಿನ, ಅಥವಾ ನಿನ್ನ ಸಾವಿನ ದಿನ. ಯಾವತ್ತು ಸಾಹಿತ್ಯ ಗೊತ್ತಾ ಯಾರಿಗಾದರೂ? ಒಬ್ಬರು ಒಳ್ಳೆ ಫಾದರ್, ಪಾಪ ತುಂಬ ನಮಗಿಷ್ಟವಾದ ಒಬ್ಬರು ಫಾದರು, ಹೆಚ್ಚು ಪ್ರಾಯ ಇಲ್ಲ, ಒಂದು 40ರಿಂದ 50 ವರ್ಷ ಪ್ರಾಯದ ಒಳಗಡೆ, ಫಾದರ್ ಕ್ರಿಸ್ಟೋಫರ್. ನಿನ್ನೆ ಹಾರ್ಟ್ ಅಟ್ಯಾಕಿಂದ ತೀರೋದ್ರು. ಬೆಂಗಳೂರು ಡಯಾಸಿಸ್ ಪ್ರೀಸ್ಟ್. ಬೇಜಾರಾಯಿತು ಕೇಳಿಸ್ಕೊಂಡು. ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ಅವರು ಎಕ್ಸ್ಪೆಕ್ಟ್ ಮಾಡಿಲ್ಲ, ಯಾರೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಯಾಕೆಂದರೆ ಅಷ್ಟು ಯಂಗ್ ಆಗಿದ್ದರು, ಎನರ್ಜೆಟಿಕ್ ಆಗಿದ್ದರು, ಹೆಲ್ದಿ ಆಗಿದ್ದರು, ಚೆನ್ನಾಗಿದ್ದರು, ಒಳ್ಳೆ ಡೀಸೆಂಟ್ ಆಗಿದ್ದರು, ಒಳ್ಳೆ ಪ್ರೀಸ್ಟ್, ಒಳ್ಳೆ ಗುರುಗಳು. ಹಾರ್ಟ್ ಅಟ್ಯಾಕಾಗಿ ಸತ್ತೋದ್ರು. ನಿನ್ನೆ ಇರಬೇಕು, ಗೊತ್ತಿಲ್ಲ. ಅವ್ರು ಎಕ್ಸ್ಪೆಕ್ಟ್ ಮಾಡಿಲ್ಲ, ನಾನು ಇಂಥ ದಿನ ಇಂಥ ಟೈಮಿಗೆ ಸಾಯ್ತೀನಿ ಅಂತ. ಯಾರೂ ಮಾಡಿಲ್ಲ. ಆದ್ದರಿಂದ ಯಾರು ಯಾವಾಗ ಸಾಯ್ತೀರಿ ಯಾರಿಗೂ ಗೊತ್ತಿಲ್ಲ. ಯೇಸು ಕ್ರಿಸ್ತರು ಯಾವಾಗ ಬರ್ತಾರೆ ಅದು ಯಾರಿಗೂ ಗೊತ್ತಿಲ್ಲ. ಎರಡು ಕಳ್ಳನ ಥರನೇ. ಮರಣ ಕಳ್ಳನ ಥರ ಬರುತ್ತೆ, ಯೇಸು ಸ್ವಾಮಿ ಆಗಮನ ಕಳ್ಳನ ಥರ ಅನಿರೀಕ್ಷಿತವಾಗಿ. ಯೇಸು ಹೇಳ್ತಾರೆ, ಇದನ್ನು ಎದುರಿಸಲಿಕ್ಕೆ ರೆಡಿಯಾಗಿರು, ಬಂದಾಗ ಹೋಗ್ಲಿಕ್ಕೆ ರೆಡಿಯಾಗಿರು. ನೀನು ಮೂಟೆ ಹೊತ್ಕೊಂಡು ಕೂತ್ಕೊಂಡ್ರೆ ಬಿಟ್ಟು ಹೋಗ್ತಾರೆ ನಿನ್ನನ್ನು. ಚಿಂತೆ ಮಾಡ್ತಾ ಕೂತ್ಕೊಂಡಿದ್ರೆ ಅವ್ರು ಬರ್ತಾರೆ, ನೀನು ಬಿಟ್ಟು ಹೋಗ್ತಾರೆ. ಆಮೇಲೆ ಎಲ್ಲಿಗೆ ಹೋಗ್ತೀಯ? ನಾನು ಹೇಳ್ತಾ ಇರೋದು ಕ್ರೈಸ್ತ ವಿಶ್ವಾಸಿಗಳಿಗೆ, ಸೋ ಕಾಲ್ಡ್ ಕ್ರಿಶ್ಚಿಯನ್ಸ್. ಸುಮ್ಮನೆ ಕ್ರಿಶ್ಚಿಯನ್ ಅಂತ ಬಾಯಲ್ಲಿ ಹೇಳ್ಕೊಂಡು ಬದುಕಬೇಡಿ, ಕ್ರೈಸ್ತರಾಗಿ ಬದುಕಿ. ಕ್ರಿಶ್ಚಿಯಾನಿಟಿಗೆ ಬೆಲೆ ಇದೆ, ಅರ್ಥ ಇದೆ. ಆ ಅರ್ಥ ಅಪಾರ್ಥ ಆಗೋ ಥರ ಬದುಕಬೇಡಿ. ಆ ಅರ್ಥ ಜನಕ್ಕೆ ಅರ್ಥ ಆಗೋ ಥರ ಬದುಕಿ.
ಸುತ್ತಮುತ್ತಲು ಇರೋ ಜನಕ್ಕೆ ಅರ್ಥ ಆಗಬೇಕು ಕ್ರೈಸ್ತ ಜೀವನ ಅಂದರೆ ಏನು, ಕ್ರೈಸ್ತರು ಅಂದರೆ ಯಾರು, ಇವರು ಯಾಕೆ ಬದುಕ್ತಾ ಇದ್ದಾರೆ ಅಂತ ಸುತ್ತಮುತ್ತಲು ಇರೋರಿಗೆ ಅರ್ಥ ಆಗಬೇಕು. ಅರ್ಥ ಆಗೋ ಥರ ಬದುಕಬೇಕಾದ್ರೆ ಕ್ರಿಸ್ತ ಯೇಸುವಿನ ನಿಮಿತ್ತವಾಗಿ ಕಷ್ಟ ಸಂಕಟಗಳಲ್ಲಿ ಹಾದು ಹೋಗಲೇಬೇಕು. ಕ್ರಿಸ್ತ ಯೇಸುವಿನ ನಿಮಿತ್ತವಾಗಿ ಅವಮಾನ, ಪರಿಹಾಸ್ಯ, ನಿಂದನೆಗಳಿಗೆ ನಾವು ಒಳಗಾಗಲೇಬೇಕು. ನಾವು ಲೋಕದ ಇತರ ಜನರ ಥರ, ನಿರೀಕ್ಷೆ ಇಲ್ಲದ ಜನರ ಥರ ತಿಂದು ಕುಡಿದು ಮಜಾ ಮಾಡಿ ಮೆರ್ಕೊಂಡು ಅಹಂಕಾರಿಗಳಾಗಿ, ಗರ್ವಿಗಳಾಗಿ, ದುಡ್ಡು ಮಾಡಿಕೊಂಡು ಮನೆ ಕಟ್ಕೊಂಡು ಮಜಾ ಮಾಡಿಕೊಂಡು ಭಾನುವಾರ ಮಾತ್ರ ಚರ್ಚಿಗೆ ಹೋಗ್ಕೊಂಡು ಅನ್ಯ ಧರ್ಮೀಯರ ಥರ ನಾವು ಬದುಕೋದಾದರೆ ನಮ್ಮ ಜೀವನ ಕ್ರೈಸ್ತ ಜೀವನ ಅಂತ ಬೇರೆ ಜನರಿಗೆ ಏನು ಅರ್ಥ ಆಗುತ್ತೆ? ಅರ್ಥ ಆಗಬೇಕು. ಕ್ರೈಸ್ತ ಜೀವನಕ್ಕೆ ಏನೋ ಬೆಲೆ ಇದೆ, ಇದರಲ್ಲಿ ಏನೋ ವಿಶೇಷ ಇದೆ. ಆದ್ದರಿಂದನೇ ಇವರು ಸಾಯ್ಲಿಕ್ಕೂ ತಯಾರಾಗ್ತಾ ಇದ್ದಾರೆ. ಇವರು ಏನೇ ಮಾಡಿದ್ರು ಇವರು ವಾಪಸ್ ತೊಂದರೆ ಕೊಡ್ತಾ ಇಲ್ಲ, ಇವರು ಶಾಪ ಹಾಕ್ತಾ ಇಲ್ಲ. ಇವರು ಎಲ್ಲರ ಥರ ನಾವು ತಿಂದು ಕುಡಿದು ಮಜಾ ಮಾಡ್ತಾ ಇದ್ದೀವಿ, ಆದರೆ ಇವರು ಇದರಿಂದ ಎಲ್ಲ ದೂರವಾಗಿ ಬದುಕ್ತಾ ಇದ್ದಾರೆ. ಇವ್ರದ್ದೇನೋ ಗುರಿ ಇದೆ. ಆವಾಗ ಕೇಳ್ತಾರೆ, ನಾವೆಲ್ಲರೂ ಹೀಗೆ ಬದುಕ್ತಾ ಇದ್ದೀವಿ, ಎಂಜಾಯ್ ಮಾಡ್ಕೊಂಡು ಮಜಾ ಮಾಡಿಕೊಂಡು, ನೀನು ಯಾಕೆ ಹೀಗೆ ಬದುಕ್ತಾ ಇದೆಯಾ? ಆಗ ಹೇಳಬೇಕು, ಈ ಲೋಕ ಶಾಶ್ವತ ಅಲ್ಲ, ಈ ದೇಹ ಶಾಶ್ವತ ಅಲ್ಲ, ಈ ಜೀವನವೂ ಶಾಶ್ವತ ಅಲ್ಲ. ಆದರೆ ಶಾಶ್ವತವಾದ ಒಂದು ಲೋಕ ಇದೆ, ಶಾಶ್ವತವಾದ ಒಂದು ಜೀವನ ಇದೆ, ಶಾಶ್ವತವಾದ ಒಂದು ದೇಹನೂ ಇದೆ. ಅದು ದೇವರು ನಮಗೆ ಆ ದಿನ ಕೊಡ್ತಾರೆ, ಅದಕ್ಕಾಗಿ ನಾವು ಬದುಕ್ತಾ ಇದ್ದೀವಿ ಅಂತ. ಆಗ ಅವನು ಹೇಳ್ತಾನೆ, ಅದು ನನಗೂ ಸಿಗುತ್ತಾ? ಸಿಗುತ್ತೆ, ಬಾ. ಎಲ್ಲಿ ಸಿಗುತ್ತೆ? ಈ ಶುಭ ಸಂದೇಶವನ್ನು ಆಲಿಸು, ಯೇಸುವಿನಲ್ಲಿ ವಿಶ್ವಾಸ ಇಡು, ನಿನಗೂ ನಿತ್ಯ ಜೀವ ಸಿಗುತ್ತೆ. Believe in Lord Jesus Christ, you and your family will be saved. ಇದನ್ನು ಹೇಳಲಿಕ್ಕೆ ಆಗಬೇಕು ನಮಗೆ. ಈ ಯೇಸುವನ್ನು ಕೊಡ್ಲಿಕ್ಕೆ ಆಗಬೇಕು. ಸುಮ್ಮನೆ ಧ್ಯಾನಕ್ಕೆ ಬಂದು ಕುತ್ಕೊಂಡು ಚೇರ್ ಬಿಸಿ ಮಾಡಿ ಊಟ ಮಾಡ್ಕೊಂಡು ಹೋಗೋದಲ್ಲ. ಹೋದ ಮೇಲೆ ಯೇಸು ಕ್ರಿಸ್ತರನ್ನ ಹಂಚಲಿಕ್ಕೆ ಆಗಬೇಕು, ಯೇಸುವನ್ನು ಕೊಡ್ಲಿಕ್ಕೆ ಆಗಬೇಕು. ನೆಕ್ಸ್ಟ್ ಮತ್ತೆ ಧ್ಯಾನಕ್ಕೆ ಬರುವಾಗ ಅಟ್ಲೀಸ್ಟ್ ಇಬ್ಬರು ಮೂವರನ್ನು ಕರ್ಕೊಂಡು ಬರಲಿಕ್ಕೆ ಆಗಬೇಕು. ಸುಮ್ಮನೆ ಕರ್ಕೊಂಡು ಬರೋದಲ್ಲ, ನಿಮ್ಮ ಜೀವನ ಅವರಿಗೆ ಸಾಕ್ಷಿ ಆಗಬೇಕು. Your life must be a witnessing life before their eyes. Through that witnessing life, you must be able to bring others to Jesus Christ. ಸುಮ್ಮನೆ ಹೋಗಿ ದೇವರು ಅದ್ಭುತ ಮಾಡ್ತಾರೆ ಬನ್ನಿ, ದೇವ್ರು ಒಳ್ಳೇದು ಮಾಡ್ತಾರೆ ಬನ್ನಿ, ದೇವ್ರು ನಿಮ್ಮ ಕಾಯಿಲೆ ವಾಸಿ ಮಾಡ್ತಾರೆ ಬನ್ನಿ, ಸಾಲ ತೀರಿಸ್ತಾರೆ ಬನ್ನಿ ಅಂತ ಆ ರೀತಿ ಕರ್ಕೊಂಡು ಬನ್ನಿ ಅಂತ ಅಲ್ಲ ನಾನು ಹೇಳ್ತಾ ಇರೋದು. ಇವತ್ತು ನಡೀತಿರೋದೇ ಅದೇ, ಆ ಬಿಸ್ನೆಸ್. ಅದಲ್ಲ, ನಿನ್ನ ಜೀವನ ನೋಡಿ ಬರಬೇಕು. ನಿನ್ನ ಜೀವನದಿಂದ ನೀನು ಕರಿ. ನೋಡು, ನಾನು ಕುಡುಕನಾಗಿದ್ದೆ, ನಾನು ವ್ಯಭಿಚಾರಿ ಆಗಿದ್ದೆ, ನಾನು ಕಳ್ಳನಾಗಿದ್ದೆ, ತಂದೆ ತಾಯಿಗೆ ಮರ್ಯಾದೆ ಕೊಡ್ತಾ ಇರಲಿಲ್ಲ, ಒಬ್ಬರಿಗೂ ಮರ್ಯಾದೆ ಕೊಡ್ತಾ ಇರಲಿಲ್ಲ, ಹೆಂಡತಿ ಜೊತೆಗೆ ಮೋಸವಾಗಿ ಬದುಕ್ತಾ ಇದ್ದೆ, ಹೆಂಡತಿಗೆ ಮೋಸ ಮಾಡಿ ಬದುಕ್ತಾ ಇದ್ದೆ. ಆದರೆ ಇವತ್ತು ನಾನು ಒಂದು ಒಳ್ಳೆ ಜೀವನ ಜೀವಿಸ್ತಾ ಇದ್ದೀನಿ. ಲುಕ್ ಎಟ್ ಮೀ, ನನ್ನ ಜೀವನ ನೋಡು ನೋಡು ಅಂತ ಹೇಳುವಾಗ ಅವನಿಗೆ ಕಾಣಿಸ್ಬೇಕು ಅಲ್ಲೇನಾದರೂ. ಹಾಗೆ ನೋಡು, ಹೌದಲ್ವಾ, ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಇದೆಲ್ಲ ನನ್ನಿಂದ ಆಗಿದ್ದಲ್ಲ, ಇದೆಲ್ಲ ಪವಿತ್ರಾತ್ಮನ ಶಕ್ತಿಯಿಂದ, ದೇವರ ಕೃಪೆಯಿಂದ. ಇದಕ್ಕೆ ನಾನೇನು ಮಾಡಬೇಕು? ಬಾ, ಒಂದು ಕಡೆ ಕರ್ಕೊಂಡು ಹೋಗ್ತೀನಿ ಧ್ಯಾನಕ್ಕೆ, ಒಂದು ಕಡೆ ಕರ್ಕೊಂಡು ಹೋಗ್ತೀನಿ, ಬಾ, ಪ್ರಾರ್ಥನೆ ಇದೆ, ಬಾ, ಅಲ್ಲಿ ಕೂತ್ಕೋ, ಏನು ಮಾಡಬೇಡ. ಅಲ್ಲಿ ವಾಕ್ಯ ಹೇಳ್ತಾರೆ, ಅದನ್ನು ಚೆನ್ನಾಗಿ ಆಲಿಸು, ಹೃದಯದೊಳಗಡೆ ಅದು ಹೋಗಲಿ. ಅದು ನಿನ್ನೊಳಗಡೆ ಕೆಲಸ ಮಾಡುತ್ತೆ, ನಿನ್ನ ಜೀವನ ಹೊಸದು ಮಾಡುತ್ತೆ, ನಿನ್ನನ್ನು ರೂಪಾಂತರಿಸುತ್ತೆ ದೇವರ ವಾಕ್ಯ. ಈ ರೀತಿ ಕರಿಬೇಕು. ಅದಲ್ಲದೆ ಸುಮ್ಮನೆ ಬನ್ನಿ ಬನ್ನಿ, ನಿಮ್ಮ ಸಾಲ ತೀರಿಸ್ತಾರೆ ಬನ್ನಿ, ನಿಮ್ಮ ರೋಗ ವಾಸಿ ಮಾಡ್ತಾರೆ ಬನ್ನಿ, ನಿಮ್ಗೆ ಅದ್ಭುತ ಮಾಡ್ತಾರೆ ಬನ್ನಿ, ನಿಮ್ಮನ್ನ ಫಾರಿನಿಗೆ ಕರ್ಕೊಂಡು ಹೋಗ್ತಾರೆ ಬನ್ನಿ, ನಿಮ್ಮದೆಲ್ಲ ದೇವ್ರು ಪಾಸ್ ಮಾಡ್ತಾರೆ ಬನ್ನಿ ಅಂತ ಕರೆಯೋದಲ್ಲ. ಇವತ್ತು ಅದೇ ರೀತಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಕರಿತೀವಿ ನಾವು. ನಿನ್ನ ನೋಡುವಾಗಲೇ ಅವ್ರಿಗೆ ಅನಿಸ್ಬೇಕು, ಹೋಗಬೇಕು ನಾನು ಧ್ಯಾನಕ್ಕೆ ಅಂತ. ನೀನು ನೋಡುವಾಗ ಮೊದಲು ಇವನು ಈ ಥರ ಇರಲಿಲ್ವಲ್ಲ, ಮೊದಲು ಇವಳು ಈ ಥರ ಇರಲಿಲ್ವಲ್ಲ, ಮೊದಲು ಮೈ ತುಂಬ ಎಲ್ರಿಗೂ ತೋರಿಸ್ಕೊಂಡು ಓಡಾಡ್ತಾ ಇದ್ದವಳು ಈಗ ಮೈ ತುಂಬ ಬಟ್ಟೆ ಹಾಕ್ಕೊಂಡು ಓಡಾಡ್ತಾ ಇದ್ದಾಳಲ್ಲ, ಯಾಕೆ 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 ಅಂತ ಬಟ್ಟೆಯಲ್ಲಿದ್ದವರಿಗೆಲ್ಲ ಕ್ವಶನ್ ಬರುತ್ತೆ. ಅವರಿಗೆ ಅವ್ರ ಬಗ್ಗೆ ಅಸಹ್ಯ ಆಗುತ್ತೆ. ಅವ್ರು ಬಂದು ಕೇಳ್ತಾರೆ ಯಾಕೆ ಅಂತ. ಯಾಕೆ ಅಂದರೆ ಮೊದಲು ನಾನು ನನ್ನ ಸೊತ್ತಾಗಿದ್ದೆ, ಈಗ ನಾನು ಯೇಸುವಿನ ಸೊತ್ತು. ಅದಕ್ಕೆ ಯೇಸುವಿನ ಮಾನ ಹರೇಜ್ ಹಾಕಲಿಕ್ಕೆ ನನಗೆ ಇಷ್ಟ ಇಲ್ಲ, ಅದರಿಂದ ಮುಚ್ಕೊಂಡು ಓಡಾಡ್ತಾ ಇದ್ದೀನಿ. ಮೊದಲು ಒಳಗಡೆ ಬೇರೆ ಒಬ್ಬರಿದ್ದರು, ಈಗ ಯೇಸು ಇದ್ದಾರೆ, ಅದಕ್ಕೆಲ್ಲ ಕವರ್ ಮಾಡ್ಕೊಂಡಿದ್ದೀನಿ. ಆಗ ಅವ್ರಿಗೂ ಅನಿಸುತ್ತೆ, ಹಾಗಾದರೆ ನಮ್ಮಲ್ಲಿ ಯೇಸು ಇಲ್ವಾ?
ಇದ್ದಿದ್ರೆ ಈ ಪರಿಸ್ಥಿತಿಲಿ ಇರ್ತಾ ಇರಲಿಲ್ವಲ್ಲ. ಅವ್ರಿಗೆ ಅನಿಸುತ್ತೆ. ಮತ್ತು ನಾವೇನು ಮಾಡಬೇಕು? ನೀನೇನು ಮಾಡಬೇಡ, ಬಾ. ನಮ್ಮ ಜೀವನ ಸಾಕ್ಷಿ ಆಗಬೇಕು. ಫ್ರೆಂಡ್ಸ್ ಜೊತೆಗೆ ಮೊದಲು ಕುಡಿತಾ ಇದ್ವಿ, ಪಾರ್ಟಿ ಮಾಡ್ತಾ ಇದ್ವಿ. ಅದೇ ಫ್ರೆಂಡ್ಸ್ ಕರೀತಾರೆ, ನೋಡ್ತಾರೆ ನಿಮ್ಮನ್ನು. ಓ, ಇವ್ನು ನಮ್ಮ ಜೊತೆಗೆ ಬರಲ್ಲ, ನೋಡೋಣ ಅದೆಲ್ಲೂ ಕುಡಿತಾನೋ ಅಂತ ಅಬ್ಸರ್ವ್ ಮಾಡ್ತಾರೆ. ಸ್ವಲ್ಪ ದಿವಸ ನೋಡ್ತಾರೆ, ಆಮೇಲೆ ಅವರೇ ಕೇಳ್ತಾರೆ, ನೀನು ಕುಡಿಯೋದು ಬಿಟ್ಮೇಲೆ ತುಂಬ ಚೆನ್ನಾಗಾಗಿದೆಯಾ, ನಮ್ಮ ಸಹವಾಸ ಬಿಟ್ಮೇಲೆ ತುಂಬ ಚೆನ್ನಾಗಾಗಿದೆಯಾ, ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದೆಯಾ, ಆರೋಗ್ಯನೂ ಚೆನ್ನಾಗಾಗಿದೆ, ನಿನ್ನ ಹೆಂಡತಿ ಮಕ್ಕಳು ಚೆನ್ನಾಗಾಗಿದ್ದಾರೆ, ಒಳ್ಳೆ ಮನೆ ಸಿಕ್ಕಿದೆ, ಕಾರ್ ಸಿಕ್ಕಿದೆ, ಬಿಸ್ನೆಸ್ ಚೆನ್ನಾಗಾಗ್ತಾಯಿದೆ, ಜೀವನದಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಇದೆಲ್ಲ ಹೇಗೆ? ನಾನೇನೂ ಮಾಡಿಲ್ಲ, ನನ್ನ ಜೀವನದಲ್ಲಿ ದೇವರು ಕಾರ್ಯ ಮಾಡಿದರು, ಎಲ್ಲ ಒಳ್ಳೆಯದಾಗ್ತಾಯಿದೆ. ಮತ್ತು ನೀವು ಬಂದರೆ ನಿಮ್ಗೆ ಒಳ್ಳೆಯದಾಗುತ್ತೆ. ನನ್ನ ಜೀವನ ಕಾಣ್ತಾ ಇದೆಯಲ್ವ ನಿಮಗೆ? ಕಾಣಿಸ್ತಾ ಇದೆ. ಸೊ ನಿಮಗೂ ಒಂದು ಒಳ್ಳೆಯ ಜೀವನ ದೇವರು ಇಟ್ಟಿದ್ದಾರೆ. ದೇವರಿಟ್ಟಿರೋ ಒಳ್ಳೆಯ ಜೀವನ ಬೇಕಾದರೆ ಆ ದೇವ್ರನ್ನ ಕಂಡುಕೊಂಡ್ರೆ ಸಾಕು. ಅದಲ್ಲದೆ ನೀನೇ ಕೊಚ್ಚೆ ಗುಂಡಿಲಿ ಬಿದ್ದುಕೊಂಡು ಬಾಪ ಧ್ಯಾನಕ್ಕೆ, ನೀನೇ ಮೇಲೆ ಬಂದಿಲ್ಲ. ನಿನ್ನ ಒಳಗಡೆ ದ್ವೇಷ, ಹೊಟ್ಟೆ ಕಿಚ್ಚು, ಕೋಪ, ಕ್ರೋಧ, ಮತ್ಸರ ಇದೆಲ್ಲ ಇಟ್ಕೊಂಡು ಧ್ಯಾನಕ್ಕೆ ಬಾ, ಧ್ಯಾನಕ್ಕೆ ಬಾ, ಧ್ಯಾನಕ್ಕೆ ಬಾ. ನೀನು ಕರೆಯೋದ್ರಲ್ಲೇ ಒಂದು ಪಾಯ್ಸನ್ ಇದೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಇನ್ನು ಮುಂದೆ ನಮ್ಮ ಜೀವನ ಸಾಕ್ಷಿ ಜೀವನ ಆಗಬೇಕು. ಇದೇ ಇವ್ಯಾಂಜಲೈಸೇಷನ್. ಶುಭ ಸಂದೇಶ ಪ್ರಚಾರ ಆಗೋದು ಯಾವ ರೀತಿ ಅಂದರೆ ಇದೇ ರೀತಿಯಲ್ಲಿ. ಆದುದರಿಂದ ದೇವರು ನಮ್ಮನ್ನು ಕರೆದಿರೋದು, ಯು ಆರ್ ದ ಲೈಟ್. ನೀನೇನಾಗಿದ್ದೀಯಾ? ಬೆಳಕು. ನೀನು ಬೆಳಕು. ಈ ಬೆಳಕು ಎಲ್ಲಿಂದ ಹೋಗಬೇಕು? ನಿನ್ನ ಮುಖಾಂತರ ಬೇರೆಯವನಿಗೆ ಬೆಳಕು ಸಿಗಬೇಕು. ಇನ್ಮೇಲೆ ಕತ್ತಲೆಯಲ್ಲಿ ಇರುವವನಿಗೆ ನಿನ್ನಿಂದ ಏನು ಸಿಗಬೇಕು? ಬೆಳಕು ಸಿಗಬೇಕು. ಬೆಳಕು ಯಾರು? ಅಲ್ಲ, ನಿಜವಾದ ಬೆಳಕು ಯಾರು? ಯೇಸು ಹೇಳ್ತಾರೆ, ಐ ಆಮ್ ದ ಟ್ರೂ ಲೈಟ್ ಅಂತ ಹೇಳ್ತಾರಲ್ವ. ಹಾಗಾದರೆ ನಿನ್ನ ಮುಖಾಂತರ ಇನ್ನೊಬ್ಬರಿಗೆ ಯಾರು ಸಿಗಬೇಕು? ನಿನ್ನ ಮುಖಾಂತರ ನಿನ್ನ ಕುಟುಂಬದಲ್ಲಿರುವ ಜೀವನ ಸಂಗಾತಿ ಮಕ್ಕಳಿಗೆ ಯಾರು ಸಿಗಬೇಕು? ಯಾರು ಸಿಗಬೇಕು? ಯೇಸು ಸಿಗಬೇಕು. ಆದ್ದರಿಂದ ಈ ಒಂದು ಅರಿವು ನಮ್ಮ ಹೃದಯದಲ್ಲಿರಲಿ. ಇನ್ನು ಮುಂದೆ ನನ್ನ ದೇಹದ ಮುಖಾಂತರ ಯೇಸುವನ್ನು ಮಾತ್ರ ಕೊಡಬೇಕು. ನನ್ನ ಮುಖಾಂತರ ಯೇಸು ಇತರರಿಗೆ ಸಿಗಬೇಕು. ಕತ್ತಲೆ ತುಂಬಿರುವ ಎಷ್ಟೋ ಹೃದಯಗಳಲ್ಲಿ, ಎಷ್ಟೋ ಜೀವಿತಗಳಲ್ಲಿ, ಕುಟುಂಬಗಳಲ್ಲಿ ನಾನು ಯೇಸು ಆಗಿರೋ ಬೆಳಕನ್ನು ಕೊಟ್ಟು ಅಲ್ಲಿನ ಕತ್ತಲೆಯನ್ನು ಓಡಿಸಬೇಕು. ಈ ರೀತಿ ದೇವರ ರಾಜ್ಯವನ್ನು ಎಲ್ಲ ಕಡೆ ಹಬ್ಬಿ ಹರಡಬೇಕು ಎಂದು ಆಸೆ ಪಡಿ. ದೇವರು ನಿಮ್ಮನ್ನು ಉಪಯೋಗಿಸ್ತಾರೆ ಅವರ ಮಹಿಮೆಗೋಸ್ಕರ. ಒಬ್ಬೊಬ್ಬರನ್ನ ಒಂದೊಂದು ರೀತಿಯಲ್ಲಿ ಉಪಯೋಗಿಸ್ತಾರೆ. ದೇವರಿಗೆ ಉಪಯೋಗ ಆಗಬೇಕು. ದೇವರಿಗೆ ಉಪಯೋಗ ಆಗದಿದ್ದರೆ ನಮ್ಮ ಜೀವನ ವ್ಯರ್ಥ. ಕಡೆಯದಾಗಿ ಒಂದು ವಾಕ್ಯ ಓದಿ ನಿಲ್ಲಿಸೋಣ. 22ನೇ ವಾಕ್ಯ, ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 1 ವಾಕ್ಯ 22. ಈಗಲಾದರೂ 22 ಆಯ್ತಲ್ಲ, 23. ಇನ್ನು ನೀವು ವಿಶ್ವಾಸದಲ್ಲಿ ದೃಢವಾಗಿ ಮುನ್ನಡೆಯಬೇಕು. ಇನ್ನು ನೀವು ಮಲ್ಕೋಬಾರದು, ಮನೆಗೆ ಹೋಗಿ ಸೋಂಬೇರಿಗಳಾಗಿರಬಾರ್ದು. ಕೇಳಿಸ್ಕೊಂಡಾಯ್ತು, ಇಷ್ಟೆಲ್ಲ ವಾಕ್ಯಗಳನ್ನ ಕೇಳಿಸ್ಕೊಂಡಿದ್ದೀರಿ, ದೇವರ ಶಕ್ತಿ ತುಂಬಿಸ್ಕೊಂಡಿದ್ದೀರಿ. ಈಗಲೂ ಕೂಡ ಆರಾಧನೆ ಸಮಯದಲ್ಲಿ ಇನ್ನೂ ಹೆಚ್ಚಾಗಿ ದೇವರ ಆತ್ಮನ ಅಭಿಷೇಕವನ್ನು ನೀವು ಹೊಂದಿಕೊಳ್ತೀರಿ. ಇದನ್ನೆಲ್ಲ ಹೊಂದಿಕೊಂಡು ನೀವು ಇನ್ನು ಮುಂದೆ ನಿಮ್ಮ ಸ್ವಾರ್ಥ ಜೀವನ ಅಲ್ಲ ಜೀವಿಸಬೇಕಾಗಿರೋದು. ಇನ್ನು ಮುಂದೆ ನೀವು ವಿಶ್ವಾಸದಲ್ಲಿ ದೃಢವಾಗಿ ಮುನ್ನಡೆಯಬೇಕು. ದೃಢವಾಗಿ ಏನು ಮಾಡಬೇಕು? ಗಟ್ಟಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಗಟ್ಟಿಯಾಗಿ ಕುತ್ಕೊಬಿಡೋದಲ್ಲ, ಮುಂದಕ್ಕೆ ಹೋಗಬೇಕು. ಕೆಲವ್ರು ಹೇಳ್ತೀರಲ್ವ, ಧ್ಯಾನಕ್ಕೆ ಹೋದ್ಮೇಲೆ ಗಟ್ಟಿ ಆಗಿದ್ದೀನಿ ಬ್ರದರ್ ನಾನೀಗ, ಅದರಿಂದ ಗಟ್ಟಿಯಾಗಿ ಕುತ್ಕೊಬಿಡ್ತೀನಿ, ಎಲ್ಲೂ ಹೋಗಲ್ಲ. ಅದಲ್ಲ, ಮುನ್ನಡೆಯಬೇಕು, ಮುಂದೆ ಹೋಗ್ಬೇಕಾಯ್ತಾ? ಮುಂದೆ ಹೋಗಬೇಕು. ಶುಭ ಸಂದೇಶವನ್ನು ನೀವು ಕೇಳಿದಾಗ ನೀವು ಹೊಂದಿದ ಭರವಸೆಯನ್ನು ಕಳೆದುಕೊಳ್ಳದಂತೆ ಜಾಗರೂಕರಾಗಿರಬೇಕು. ವೆರಿ ಇಂಪಾರ್ಟೆಂಟ್. ಶುಭ ಸಂದೇಶವನ್ನು ಆಲಿಸಿದಾಗ ನಿಮಗೆ ಸಿಕ್ಕಿದ ಭರವಸೆ ಯಾವ ಭರವಸೆ? ನಿತ್ಯ ಜೀವದ ಭರವಸೆ, ರೂಪಾಂತರದ ಭರವಸೆ, ಯೇಸುವಿನ ಪುನರಾಗಮನದ ಭರವಸೆ. ಈ ಭರವಸೆಯನ್ನು ನೀವು ಕಳೆದುಕೊಳ್ಳದ ಹಾಗೆ ಜಾಗರೂಕತೆ ವಹಿಸಬೇಕು. ದೇವರು ನಿಮಗೆ ಕೊಟ್ಟಂಥ ಹೊಸ ಆತ್ಮಿಕ ಜೀವನ ನೀವು ಕಾಪಾಡ್ಕೋಬೇಕು. ದೇವರು ನಿಮಗೆ ಕೊಟ್ಟಂಥ ಪರಿಶುದ್ಧಾತ್ಮರನ್ನ ನೀವು ಕಾಪಾಡ್ಕೋಬೇಕು. ಹೇಗೆ ಸಾಧ್ಯ ಇದೆ. ಅದಕ್ಕೋಸ್ಕರವೇ ಈ ಒಂದು ಆರಾಧನೆಯಲ್ಲಿ ನಾವು ಪ್ರಾರ್ಥಿಸೋಣ. ದೇವರ ಆತ್ಮನ ಬಲಕ್ಕಾಗಿ, ಪವಿತ್ರ ಆತ್ಮನ ಶಕ್ತಿ ನಮಗೆ ಬೇಕು. ಈ ಶಕ್ತಿಯಿಂದ
ದೇವರು ನಮಗೆ ಕೊಟ್ಟಂತಹ ಈ ನೂತನ ಜೀವನವನ್ನು, ಈ ಪರಿಶುದ್ಧವಾದ ಜೀವನವನ್ನು, ಈ ಆತ್ಮಿಕ ಜೀವನವನ್ನು, ಈ ವಿಶ್ವಾಸದ ಜೀವನವನ್ನು ನಮಗೆ ಜೀವಿಸಲಿಕ್ಕಾಗ್ತದೆ, ಮುಂದೆ ಹೋಗ್ಲಿಕ್ಕಾಗ್ತದೆ.